ಹಾಲೆಲೂಯಾ 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 ಹಾಲೆಲೂಯಾ. ತುಂಬಾ ಸಂತೋಷವಾಗಿದ್ದೀನಿ, ಯಾಕೆಂದ್ರೆ ಇವತ್ತು ನಾವಿಲ್ಲಿ ಅದು ನಮ್ಮ ಅಣ್ಣ ನನಗೆ ಫಸ್ಟಿಂದಾನೇ ಗೊತ್ತು, ನಾವೆಲ್ಲ ಒಂದೇ ಸಭೆಯಲ್ಲಿ ಬೆಳೆದವರು. ಆತನ ಪುನಃ ನಮ್ಮನ್ನ ಸಹೋದರರು ಒಂದಾಗಿದ್ರೆ ಎಷ್ಟೋ ಒಳ್ಳೆಯದು ಎಂಬುದಕ್ಕೆ ದೇವರ ವಾಕ್ಯದಲ್ಲಿದೆ. ನನಗೆ ಮತ್ತೆ ಆತ ನಮ್ಮ ಬ್ರದರ್ನ ಒಂದು ಆಲಯಕ್ಕೆ ನಾನು ಬರೋದು ತುಂಬಾ ಸಂತೋಷವಾಗಿ, ನಂಗೆ ಖುಷಿ ಆಯ್ತು. ನಾವೆಲ್ಲ ಮತ್ತೆ ಒಂದಾಗಿದ್ದೀವಲ್ಲ ಕ್ರಿಸ್ತನಲ್ಲಿ ಎಂಬುದಾಗಿ. ದೇವರ ನಾಮಕ್ಕೆ ಸ್ತೋತ್ರ ಹೇಳೋಣ. ವಾಕ್ಯಕ್ಕಾಗಿ ನಾವು ಒಂದು ನಿಮಿಷ ಆತನಿಗೆ ಒಪ್ಪಿಸಿಕೊಡೋಣ. ಸ್ವಾಮಿ, ಈ ವಾಕ್ಯವು ನಮ್ಮೊಂದಿಗೆ ಹೌದು ಕರ್ತನೆ, ಇಲ್ಲಿಯವರೆಗೂ ಸ್ವಾಮಿ ಪವಿತ್ರಾತ್ಮನೆ ನಿನ್ನ ಆರಾಧನೆ ಮಾಡಲಿಕ್ಕೆ ಕೃಪೆ ಕೊಟ್ಟಿದ ಕಾರಣ ಕೃಪೆಗಾಗಿ ಸ್ತೋತ್ರ ಹೇಳ್ತೇನೆ ಸ್ವಾಮಿ. ಹೌದು, ನಿನ್ನ ವಾಕ್ಯಕ್ಕಾಗಿ ಸ್ವಾಮಿ ದಾಹದಿಂದ ಬಂದಿರುವಂತಹ ಪ್ರತಿಯೊಂದು ಮಕ್ಕಳಿಗೂ ಸ್ವಾಮಿ ವಾಕ್ಯವೆಂಬ ಜೀವವುಳ್ಳ ಬೀಜವನ್ನು ಬಿತ್ತಲ್ಪಡು ಸ್ವಾಮಿ, ಅದು ಒಳ್ಳೆಯ ಫಲವಾಗಿ ಕರ್ತನೆ ಅವರ ಜೀವಿತದಲ್ಲಿ, ಅವರ ಕುಟುಂಬದಲ್ಲಿ, ಅವರು ಇರುವಂತಹ ಊರುಗಳಲ್ಲಿ ಸ್ವಾಮಿ ವಿಶೇಷವಾಗಿ ನಿನ್ನ ವಾಕ್ಯವು ಸುವಾರ್ತೆ ಸಾರಲ್ಪಡಲಿ ನಾಮದಲ್ಲಿ. ಅಪ್ಪ, ಆದಿಯಿಂದ ಅಂತ್ಯವು ಕರ್ತನೆ ಸ್ವಾಮಿ. ಅಪ್ಪ, ನೀನು ನಡೆಸಬೇಕಾಗಿ ಕೇಳ್ಕೊತದೆ ಸ್ವಾಮಿ. ನಮ್ಮ ಬಲವು ಕರ್ತನೆ ಅಲ್ಲ ಸ್ವಾಮಿ, ನಿನ್ನ ಬಲವು ಸ್ವಾಮಿ. ನೀನು ನಡೆಸು ಮಹಿಮೆ ಒಂದೇ ಯೇಸುವಿನ ನಾಮದಲ್ಲಿ ತಂದೆಯಾದ ದೇವರೇ. ಸಂತೋಷವಾಗಿದ್ದೀರಾ? ಸ್ತೋತ್ರ ಸ್ವಾಮಿ. ಹಲ್ಲೆಲೂಯಾ. ಈ ದಿನ ದೇವರ ವಾಕ್ಯ ಕೇಳೋಣ. ಲೂಕ 5:4 ನಿಮ್ಮ ಬಲೆಗಳನ್ನು ಹಾಕಿರಿ ಎಂಬುದಾಗಿ. ಲೂಕ 5:4 ನಿಮ್ಮ ಬಲೆಗಳನ್ನು ಹಾಕಿರಿ ಎಂಬುದಾಗಿ. ಸಿಮೋನನಿಗೆ ಆಳವಾದ ಸ್ಥಳಕ್ಕೆ ದೋಣಿಯನ್ನು ನಡೆಸಿ ಮೀನು ಬೇಟೆಗಾಗಿ ನಿಮ್ಮ ಬಲೆಗಳನ್ನು ಹಾಕಿರಿ ಎಂದು ಹೇಳಿದನು. ಹಲ್ಲೆಲೂಯಾ. ಏನಂತ ಹೇಳಿದಾನೆ? ನಿಮ್ಮ ಬಲೆಗಳನ್ನು ಆಳವಾದ ಸ್ಥಳಕ್ಕೆ ಹಾಕಿರಿ ಎಂಬುದಾಗಿ. ಹಲ್ಲೆಲೂಯಾ. ಬಲೆಗಳನ್ನು ಹಾಕಿರಿ ಎಂಬುದರ ಅರ್ಥ, ನಾವು ಈ ಲೋಕದಲ್ಲಿ ಇರುವ ಈ ಲೋಕವೆಂಬ ದೊಡ್ಡ ಲೋಕವೆಂಬ ಸಮುದ್ರದೊಳಗಡೆ ಏನಿರುತ್ತೆ? ಈ ಲೋಕ ಎಂಬ ಸಮುದ್ರದಲ್ಲಿ ಆತ್ಮಗಳಿದೆ. ನಮಗೆ ಉಚಿತವಾಗಿ ಆತನ ರಕ್ಷಣೆ ಕೊಟ್ಟಿದ್ದಾನೆ ಅಲ್ವಾ? ನಮಗೆ ಉಚಿತವಾಗಿ ಕೊಟ್ಟಿರೋ ರಕ್ಷಣೆಯನ್ನು ನಾವೇನ್ ಮಾಡ್ಬೇಕು? ಇತರರಿಗೆ ಸುವಾರ್ತೆಯನ್ನ ಸಾರಬೇಕು. ಹಲ್ಲೆಲೂಯಾ ಹಲ್ಲೆಲೂಯಾ. ನಾವು ನೋಡ್ಬೇಕಾದ್ರೆ ಈ ಲೋಕದಲ್ಲಿ ನೀರಿಲ್ಲದ ಮೀನುಗಳು ಯಾವ ರೀತಿ ಇರುತ್ತೋ ಅದೇ ರೀತಿ ನಮ್ಮಲ್ಲಿ ಕ್ರಿಸ್ತನ್ ಇಲ್ಲದೆ ಇರುವಂತ ಜೀವಿತ ಆತ್ಮೀಯ ಸಾವು ಪ್ರಿಯರೇ. ಹಲ್ಲೆಲೂಯಾ. ನೀರಿಂದ ಮೀನನ್ನ 1 ಸೆಕೆಂಡ್ ತೆಗೆದ್ರೆ ಏನಾಗುತ್ತೆ? ಅದು ವಿಲವಿಲ ಅಂತ ಒದ್ದಾಡುತ್ತೆ. ಅದೇ ರೀತಿ ನಮ್ಮ ಜೀವಿತದಲ್ಲಿ ಪ್ರಿಯರೇ, ದೇವರಾತ್ಮನು ಕ್ರಿಸ್ತನು ನಮ್ಮೊಳಗೆ ಇಲ್ಲವಾದರೆ ನಮ್ಮ ಜೀವಿತದಲ್ಲಿ ಆತ್ಮಿಕ ಸಾವು ಉಂಟಾಗುತ್ತೆ ಪ್ರಿಯರೇ. ಅದಕ್ಕೋಸ್ಕರ ನಾವು ಪ್ರತಿದಿನ ಕೇಳ್ಕೋಬೇಕು, ಸ್ವಾಮಿ ನಿನ್ನ ಶಿಲುಬೆಯನ್ನು ದೃಷ್ಟಿಸುತ್ತಾ. ಹಲ್ಲೆಲೂಯಾ. ನಿನ್ನ ಶಿಲುಬೆಯನ್ನು ನನಗೋಸ್ಕರ ನೀನು ಶಿಲುಬೆಯಲ್ಲಿ ಪ್ರಾಣ ಕೊಟ್ಟಿದ್ದಲ್ಲ ಸ್ವಾಮಿ ಎಂಬುದಾಗಿ. ಬೆಳಗ್ಗೆ ನಾವು ಪ್ರತಿ ಒಂದು ಬೆಳಗ್ಗೆ ನಾವು ಎದ್ದಾಳ್ತೀವಿ ಅಂದ್ರೆ ನಮ್ ಕಣ್ಮುಂದೆ ಏನಿರ್ಬೇಕು ಅಂದ್ರೆ ಆತನ ಶಿಲುಬೆ. ಆತ ನಮಗೋಸ್ಕರ ಪ್ರಾಣ ಕೊಟ್ಟಿರುವಂತ ಆ ರಕ್ತ ನಮ್ಮ ಕಣ್ಣ ಮುಂದೆ ಇರ್ಬೇಕು ಪ್ರಿಯರೇ. ಆ ರಕ್ತದಿಂದ ನಾವು ಪ್ರತಿದಿನ ಶುದ್ಧ ಮಾಡ್ಕೋಬೇಕು ಪ್ರಿಯರೇ. ಹಲ್ಲೆಲೂಯಾ. ನನ್ನ ಶುದ್ಧ ಮಾಡು, ನಿನ್ನ ವಾಕ್ಯದಿಂದ ಶುದ್ಧ ಮಾಡು, ನಿನ್ನ ರಕ್ತದಿಂದ ಶುದ್ಧ ಮಾಡು ಎಂಬುದಾಗಿ ಕೇಳ್ಕೋಬೇಕು ಪ್ರಿಯರೇ. ಹಲ್ಲೆಲೂಯಾ. ಸುವಾರ್ತೆ ಎಂಬ ಬಲೆಯನ್ನು ಸಮುದ್ರ ಎಂಬ ಲೋಕಕ್ಕೆ ಹಾಕುವಾಗ ಅಲ್ಲಿ ಅನೇಕ ಆತ್ಮಗಳನ್ನು ನಾವು ಗೆಲ್ತೇವೆ. ಹಲ್ಲೆಲೂಯಾ. ಈ ಲೋಕದಲ್ಲಿ ನಾವು ನೋಡ್ಬೇಕಾದ್ರೆ ಸುವಾರ್ತೆ ಎಂಬ ಬಲೆಯನ್ನು, ಸುವಾರ್ತೆ ಎಂದರೆ ಏನು? ದೇವರು ನಮಗೆ ಕೊಟ್ಟಿರುವಂತ ಸುವಾರ್ತೆ. ಆ ಸುವಾರ್ತೆ ಎಂಬ ಬಲೆಯನ್ನು ನಾವೇನ್ ಮಾಡ್ಬೇಕು? ಈ ಲೋಕದಲ್ಲಿ ಹಾಕ್ಬೇಕು ಸುವಾರ್ತೆನ. ಅವಾಗ ಅನೇಕ ಆತ್ಮಗಳನ್ನ ನಾವೇನ್ ಮಾಡ್ತೀವಿ? ದೇವರು ನಮ್ಗೆ ಆತ್ಮಗಳನ್ನ ಗೆಲ್ಲಿಕ್ಕೆ ಸಹಾಯ ಮಾಡ್ತಾರೆ. ಹಲ್ಲೆಲೂಯಾ. ಈ ಲೋಕಕ್ಕೆ ಅಲ್ಲಿ ಅನೇಕ ಆತ್ಮಗಳನ್ನ ನಾವು ಗೆಲ್ತೀವಿ. ನಾವು ಈ ಆತ್ಮಗಳನ್ನು ಗೆಲ್ಬೇಕು ಅಂದ್ರೆ ಮೊದಲು ನಾವು ದೇವರಲ್ಲಿ ಏನಾಗ್ಬೇಕು? ಶುದ್ಧರಾಗ್ಬೇಕು. ಪ್ರತಿದಿನ ನಮ್ಮನ್ನು ನಾವು ಶುದ್ಧ ಮಾಡ್ಕೋಬೇಕು. ಆತ್ಮದಲ್ಲಿ, ರಕ್ತದಲ್ಲಿ, ಆತನ ಶಿಲುಬೆಯನ್ನು ದೃಷ್ಟಿಸುತ್ತಾ ಪ್ರತಿದಿನ ನಮ್ಮನ್ನು ನಾವು ಶುದ್ಧ ಮಾಡ್ಕೋಬೇಕು. ಆ ರೀತಿಯಲ್ಲಿ ಇದ್ದಾಗ ನಮ್ಮನ್ನು ನೋಡಿ ನಮ್ಮ ಸುತ್ತಮುತ್ತಲಿರುವ ಜನಗಳು ಅಥವಾ ನಾವು ಕೆಲಸ ಮಾಡುವಂತ ಸ್ಥಳಗಳಲ್ಲಿ ನಮ್ಮನ್ನು ನೋಡಿ ಅವ್ರು ಏನಂತಾರೆ? ಹೌದು, ಇವ್ನು ಕ್ರಿಸ್ತನ್ ಮಗನು, ಇವ್ನು ಎಷ್ಟು ಪ್ರೀತಿ ಮಾಡ್ತಾನೆ ಎಂಬುದಾಗಿ. ಹಲ್ಲೆಲೂಯಾ. ಅವರು ದೇವ್ರು ನಮಗೆ ನಾವು ಹೋಗಿ ಸುವಾರ್ತೆ ಹೇಳೋದಿಲ್ಲ, ಅವರೇ ನಮ್ಮ ಹತ್ರ ಹುಡ್ಕೊಂಡ್ ಬರ್ತಾರೆ. ಹಲ್ಲೆಲೂಯಾ. ಸಂತೋಷವಾಗಿದ್ದೀರಾ? ಪಕ್ಕಕ್ಕೆ ಕೈ ಕೊಟ್ಟೆ ಹೇಳ್ರಿ, ನನ್ನೊಳಗೆ ಕ್ರಿಸ್ತನ್ ಇದ್ದಾನೆ. ಸಂತೋಷವಾಗಿದ್ದೇನೆ. ಹಲ್ಲೆಲೂಯಾ ಹಲ್ಲೆಲೂಯಾ. ನಾವು ಕ್ರಿಸ್ತನಲ್ಲಿ ಯಾವಾಗಲೂ ಸಂತೋಷವಾಗಿರ್ಬೇಕು ಪ್ರಿಯರೇ.
ಹಲ್ಲೆಲೂಯಾ. ನಾವು ಕೆಲಸ ಮಾಡುವ ಸ್ಥಳಗಳಲ್ಲಿ ನಾವು ಕ್ರಿಸ್ತನ ಗುಣಗಳನ್ನು ಹೊತ್ತುಕೊಂಡು ನಡೆಯುವರಾಗಿರ್ಬೇಕು. ನಮ್ಮ ಚಿಕ್ಕವರಿಂದ ಹಿಡಿದು ನಮ್ಮ ಅಧಿಕಾರಿಗಳ ತನಕ ಏನಾಗಿರ್ಬೇಕು ಅಂದ್ರೆ ನಾವು ಅವ್ರಿಗೆ ಗೌರವಿಸ್ಬೇಕು. ಆ ಕ್ರಿಸ್ತನ್ ಇಟ್ಟಿರುವಂತ ಗೌರವ ನಾವು ಅವರಿಗೆ ತೋರಿಸುವಾಗ, ಹೌದು ಇವ್ರು ಕ್ರಿಸ್ತನ್ ಮಕ್ಕಳು, ಇವರಲ್ಲಿ ನಿಜವಾದ ದೇವರಿದ್ದಾನೆ ಎಂಬುದಾಗಿ ನಮ್ಮನ್ನು ನೋಡಿ ಅವರೇ ಕೇಳ್ತಾರೆ, ಹೌದು ನೀವು ಚರ್ಚಿಗೆ ಹೋಗ್ತೀರಾ? ಯಾರಿಗೂ ಕೇಳಿಲ್ವಾ? ಯಾರನ್ನು ಅಲ್ವಾ? ನಮ್ಮಲ್ಲಿ ಕ್ರಿಸ್ತನ ಗುಣಗಳಿದ್ರೆ ಅವರೇ ಕೇಳ್ತಾರೆ, ನೀವು ಚರ್ಚಿಗೆ ಹೋಗಲ್ವಾ? ಹೌದು, ನಮಗೂ ಒಂದ್ ಸ್ವಲ್ಪ ಪ್ರೇಯರ್ ಮಾಡಿ ಎಂಬುದಾಗಿ. ಹಲ್ಲೆಲೂಯಾ. ಎಷ್ಟು ಜನ ಸಂತೋಷವಾಗಿದ್ದೀರಾ? ಹಲ್ಲೆಲೂಯಾ. ಆ ರೀತಿ ನಾವು ಈ ಒಂದು ದಿವಸಗಳಲ್ಲಿ ಕೇಳ್ಕೋಬೇಕು. ಯಾಕಂದ್ರೆ ದೇವರ ಬರೋಣ ಬಹಳ ಸಮೀಪವಾಗಿದೆ ಪ್ರಿಯರೇ. ಯಾಕಂದ್ರೆ ಎಷ್ಟೋ ನೋಡುವಾಗ ನಾವು ನಮ್ಮ ಕುಟುಂಬಗಳು ರಕ್ಷಣೆಗೆ ಬಂದಿರಲ್ಲ, ನಮ್ಮ ಸಂಬಂಧಿಕರು ರಕ್ಷಣೆಗೆ ಬಂದಿರಲ್ಲ. ನಾವೇನ್ ಮಾಡ್ಬೇಕು? ಅವರಿಗೋಸ್ಕರ ಪ್ರತಿದಿನ ಪ್ರಾರ್ಥನೆ ಮಾಡ್ಬೇಕು ಪ್ರಿಯರೇ. ಹಲ್ಲೆಲೂಯಾ. ಸುವಾರ್ತೆಯ ಬಲೆಯನ್ನು ಸಮುದ್ರ ಎಂಬ ಲೋಕಕ್ಕೆ ಹಾಕುವಾಗಲ್ಲ ಅನೇಕ ಮೀನುಗಳು ಅಂದ್ರೆ ಆತ್ಮಗಳನ್ನು ಗೆಲ್ಲಿಕ್ಕೆ ದೇವರು ನಮಗೆ ಸಹಾಯ ಮಾಡ್ತಾರೆ. ಹಲ್ಲೆಲೂಯಾ. ಮೊದಲು ನಾವು ಕ್ರಿಸ್ತನನ್ನು ಧರಿಸ್ಕೋಬೇಕು, ಆತನ ವಾಕ್ಯವನ್ನು ಪ್ರೀತಿಸ್ಬೇಕು, ಆತನ ವಾಕ್ಯವನ್ನು ಹಗಲಿರುಳು ನಾವು ಧ್ಯಾನಿಸುವಂತಿರ್ಬೇಕು ಪ್ರಿಯರೇ. ಸ್ತೋತ್ರ ಸ್ವಾಮಿ. ಹಲ್ಲೆಲೂಯಾ. ಅದೇ ರೀತಿ ನಾವು ವಾಕ್ಯದಲ್ಲಿ ನೋಡುವಾಗ ಪೇತ್ರನ ಜೀವಿತ ನೋಡುವುದಾದರೆ ಮತ್ತಾಯ 13:47 ನೋಡೋಣ. ಹಲ್ಲೆಲೂಯಾ. ಮತ್ತಾಯ 13:47. ಪರಲೋಕ ರಾಜ್ಯವು ಒಂದು ಬಲೆಗೆ ಹೋಲಿಕೆ ಆಗಿದೆ. ಪರಲೋಕ ರಾಜ್ಯ ಏನಾಗಿದೆ? ನಾವು ನೋಡ್ತೀವಿ ಕ್ರಿಸ್ತನು ಮೊದಲು ಒಂದು ವ್ಯಕ್ತಿಯ ಜೀವಿತದಲ್ಲಿ ಬಲೆ ಹಾಕ್ತಾರೆ. ಆ ವ್ಯಕ್ತಿ ಯಾರು ಅಂತ ಹೇಳ್ಬೋದಾ? ಯಾರಾದ್ರೂ? ಕ್ರಿಸ್ತನು ಒಂದು ವ್ಯಕ್ತಿಗೆ ಬಲೆ ಹಾಕ್ತಾರೆ. ಕರೆಕ್ಟ್. ಒಂದು ಚಪ್ಪಳೆ ಹೊಡಿರಿ ಅಜ್ಜಿಗೆ. ಸಿಂಹೋನನಾದ ಪೇತ್ರನು. ಹಲ್ಲೆಲೂಯಾ. ಅವನಿಗೆ ಫಸ್ಟ್ ಬಲೆ ಹಾಕೋದು ಯೇಸು ಸ್ವಾಮಿ. ಪೇತ್ರನ ಜೀವಿತದಲ್ಲಿ ನಾವು ಕಲಿಬೇಕಾದ ಸಂಗತಿಗಳು ಅನೇಕವಿದೆ ಪ್ರಿಯರೇ. ಮೊದಲು ನಾವು ಹೋಗೋಣ. ಹಲ್ಲೆಲೂಯಾ. ಯೇಸು ಪೇತ್ರನಿಗೆ ಹಾಕಿದ ಬಲೆ ಲೂಕ 5:1 ನೋಡೋಣ. ಆತನು ಆ ಜನರ ಗುಂಪುಗಳನ್ನು ಕಂಡು ಬೆಟ್ಟವನ್ನೇರಿ ಕೂತುಕೊಂಡ ತರುವಾಯ ಆತನ ಶಿಷ್ಯರು ಆತನ ಬಳಿಗೆ ಬಂದರು. ಆತನು ಅವರಿಗೆ ಉಪದೇಶ ಮಾಡಿ ಹೇಳಿದ್ದೇನೆಂದರೆ, ಆತ್ಮದಲ್ಲಿ ಬಡವರಾಗಿರುವರು ಧನ್ಯರು, ಪರಲೋಕ ರಾಜ್ಯವು ಅವರದು. ಒಂದಾನೊಂದು ದಿವಸ ಜನರು ಒಂದಾಗಿ ಬಂದು ಆತನ ಮೇಲೆ ಬಿದ್ದುಕೊಂಡು ದೇವರ ವಾಕ್ಯವನ್ನು ಕೇಳುತ್ತಿರಲು ಕೆರೆಯ ಅಂಚಿನಲ್ಲಿ ನಿಂತಿದ್ದ ಆತನು ಆ ಕೆರೆಯ ದಡದಲ್ಲಿ 2 ದೋಣಿಗಳನ್ನು ಕಂಡನು. ಬೆಸ್ತರು ಅವುಗಳೊಳಗಿಂದ ಹೊರಗೆ ಬಂದು ತಮ್ಮ ಬಲೆಗಳನ್ನು ತೊಳೆಯುತ್ತಿದ್ದರು. ಆ ದೋಣಿಗಳಲ್ಲಿ ಸೀಮೋನನ ಒಂದು ದೋಣಿಯನ್ನು ಆತನು ಹತ್ತಿ ದಡದಿಂದ ಸ್ವಲ್ಪ ದೂರಕ್ಕೆ ನೂಕಬೇಕೆಂದು ಅವನನ್ನು ಕೇಳಿಕೊಂಡನು. ತರುವಾಯ ಆತನು ಕೂತುಕೊಂಡು ದೋಣಿಯೊಳಗಿಂದಲೇ ಆ ಜನರ ಗುಂಪಿಗೆ ಉಪದೇಶ ಮಾಡಿದನು. ಮಾತಾಡುವುದನ್ನು ಮುಗಿಸಿದ ಮೇಲೆ ಸೀಮೋನನಿಗೆ ಆಳವಾದ ಸ್ಥಳಕ್ಕೆ ದೋಣಿಯನ್ನು ನಡೆಸಿ ಮೀನು ಬೇಟೆಗಾಗಿ ನಿಮ್ಮ ಬಲೆಗಳನ್ನು ಹಾಕಿರಿ ಎಂದು ಹೇಳಿದನು. ಅಲ್ಲೇ ಫಸ್ಟ್ ದೇವರು ಪೇತ್ರನಿಗೆ ಬಲೆ ಹಾಕಿದ್ದು ಫಸ್ಟ್. ಹಲ್ಲೆಲೂಯಾ. ನಾವು ನೋಡ್ತೇವೆ ಸೀಮೋನನಿಗೆ ಆಳವಾದ ಸ್ಥಳಕ್ಕೆ ದೋಣಿಯನ್ನು ನಡೆಸಿ ಮೀನು ಬೇಟೆಗಾಗಿ ನಿಮ್ಮ ಬಲೆಗಳನ್ನು ಹಾಕಿರಿ ಎಂದು ಹೇಳಿದನು ಯೇಸು ಸ್ವಾಮಿ. ಮೊದಲು ತನ್ನ ಶಿಷ್ಯರಲ್ಲಿ ಮೊದಲನೇ ಪೇತ್ರನಿಗೆ ಆತನು ಬಲೆ ಹಾಕಿದ ವಿಷಯದಲ್ಲಿ ನಾವು ನೋಡ್ತೇವೆ. ಯೇಸು ಪೇತ್ರನಿಗೆ ಹಾಕಿದ ಬಲೆ ನಾವು ನೋಡ್ತೀವಿ. ಸೆಕೆಂಡ್ ಒನ್, ಪೇತ್ರನು ಕರೆಯುವಿಕೆ. ಆತನು ಯೇಸು ಸ್ವಾಮಿ ಪೇತ್ರನನ್ನ ಕರೆಯುವಿಕೆ ನೋಡುವಾಗ 5:8 ಇದೆ ನೋಡಿ. ಸೀಮೋನ್ ಪೇತ್ರನು ಇದನ್ನು ಕಂಡು ಯೇಸುವಿನ ಮೊಣಕಾಲಿಗೆ ಬಿದ್ದು, ಸ್ವಾಮಿ, ನಾನು ಪಾಪಾತ್ಮನು, ನನ್ನನ್ನು ಬಿಟ್ಟು ಹೋಗಬೇಕು ಅಂದನು. ಪೇತ್ರನು ಕರೆಯುವಿಕೆ, ಅಲ್ಲಿ ದೇವರು ಪೇತ್ರನನ್ನು ಕರೆದಿದ್ದಾರೆ ನಾವು ನೋಡ್ತೇವೆ. ಸೀಮೋನ್ ಪೇತ್ರನು ಇದನ್ನು ಕಂಡು ಯೇಸುವಿಗೆ ಮೊಣಕಾಲೂರಿ ಬಿದ್ದು, ಸ್ವಾಮಿ, ನಾನು ಪಾಪಾತ್ಮನು, ನನ್ನನ್ನು ಬಿಟ್ಟು ಹೋಗೆಂದು. ಅವನಲ್ಲಿ ನೋಡ್ತೇವೆ ನಾವು ಫಸ್ಟ್ ದೇವರು ಸೀಮೋನನಿಗೆ ಒಂದು ಬಲೆ ಹಾಕಿದನು. ಸೆಕೆಂಡ್ ಒನ್ ನೋಡ್ತೇವೆ ನಾವು ಪೇತ್ರನಿಗೆ ಪೇತ್ರನ ಕರೆಯುವಿಕೆ. ದೇವ್ರು ಏನ್ ಮಾಡಿದ್ರು, ಪೇತ್ರನನ್ನು ಕರೆದ್ರು. ಫಸ್ಟ್ ಬಲೆ ಹಾಕಿದ್ರು, ಸೆಕೆಂಡ್ ಒನ್ ಪೇತ್ರನನ್ನು ಕರೆದ್ರು.
ಹಲ್ಲೆಲೂಯಾ. ನಮ್ಮ ಜೀವಿತದಲ್ಲೂ ಅಷ್ಟೇ ಪ್ರಿಯರೇ, ನಾವು ಎಲ್ಲೇ ದೇವರಿಟ್ಟಂತ ಮಾರ್ಗವನ್ನು ಬಿಟ್ಟು ನಾವು ಬೇರೆ ಮಾರ್ಗದಲ್ಲಿ ನಡೆಯುವುದಾದರೆ ದೇವ್ರು ಬಿಡಲ್ಲ. ಸ್ವಲ್ಪ ದೂರ ಹೋಗ್ಬೋದಷ್ಟೇ, ಪೂರ್ತಿ ಅದು ಹೋಗ್ಲಿಕ್ಕೆ ಬಿಡಲ್ಲ. ದೇವ್ರು ಏನ್ ಮಾಡ್ತಾರೆ, ಏನಾದ್ರೂ ಆತನು ನೇಮಿಸಿದಂತ ಓಟದಲ್ಲಿ ಬಿಡದೆ, ಆತನ ನೇಮಿಸಿದ ಓಟದಲ್ಲಿ ನಾವೇನಾದ್ರೂ ತಪ್ಪಿಸ್ಕೊಂಡ್ರೆ ಆತನ ಅಲ್ಲಿಗೆ ಕರೆದುಕೊಂಡು ಹೋಗೋ ತನಕ ನಮ್ಮನ್ನು ಬಿಡಲ್ಲ. ನಾವ್ ಎಷ್ಟೇ ದೂರ ಹೋಗ್ಬೋದು, ಅಲ್ಲಿಂದನೂ ಕರ್ಕೊಂಡ್ ಬರ್ತಾರೆ ದೇವರು. ಹಲ್ಲೆಲೂಯಾ. ಎಷ್ಟು ಜನ ಸಂತೋಷವಾಗಿದ್ದೀರಾ? ಥರ್ಡ್ ಒನ್ ನೋಡ್ಬೇಕಾದ್ರೆ ಪೇತ್ರನ ಅಂಗೀಕಾರ. ಆತನು ಕ್ರಿಸ್ತನನ್ನ ಅಂಗೀಕಾರ ಮಾಡ್ಕೋತಾನೆ ಪೇತ್ರನು ಅವನ ಜೀವಿತದಲ್ಲಿ. ಅಲ್ಲೇ ಓದ್ಬೇಕಾದ್ರೆ ನೋಡೋಣ. ಯಾಕಂದ್ರೆ ಆತನಿಗೂ ಆತನ ಸಂಗಡ ಇದ್ದವರೆಲ್ಲರಿಗೂ ನಾವು ಹಿಡಿದ ಮೀನುಗಳ ನಿಮಿತ್ತ ವಿಸ್ಮಯ ಹಿಡಿತು. ಸೀಮೋನನ ಪಾಲುಗಾರರಾಗಿದ್ದಂತಹ ಜೆಬೆದನ ಮಕ್ಕಳಾದ ಯಾಕೋಬ್, ಯೋಹಾನನ ಹಾಗೆ ವಿಸ್ಮಯ ಪಟ್ಟರು. ಯೇಸು ಸೀಮೋನನಿಗೆ, ಅಂಜಬೇಡ, ಇಂದಿನಿಂದ ನೀನು ಮನುಷ್ಯರನ್ನು ಹಿಡಿಯುವವನಾಗಿರುವಿ. ಆಮೇನ್. ಆತನ ಏನಂದ್ರೆ ಮನುಷ್ಯರನ್ನು ಹಿಡಿಯುವನಾಗಿರುವೆ ಎಂಬುದಾಗಿ ಹೇಳಿದನು. ಹಲ್ಲೆಲೂಯಾ. ಇಲ್ಲಿವರೆಗೂ ಅವನು ಮೀನ್ ಹಿಡಿತಾ ಇದ್ದ, ಬೆಸ್ತನಾಗಿ ಸಮುದ್ರದಲ್ಲಿ ಮೀನ್ ಹಿಡಿಯುವ ವ್ಯಕ್ತಿಯಾಗಿದ್ದ ಪೇತ್ರನು. ಆದರೆ ಕರ್ತನ ಏನ್ ಮಾಡಿದ್ರು ಆತನ ಜೀವಿತದಲ್ಲಿ ಮನುಷ್ಯರನ್ನು ಹಿಡಿಯುವ ವ್ಯಕ್ತಿಯಾಗಿ ಪೇತ್ರನನ್ನು ಮಾರ್ಪಡಿಸಿದರು. ಹಲ್ಲೆಲೂಯಾ. ನಮ್ಮ ಜೀವಿತದಲ್ಲೂ ಅಷ್ಟೇ ಪ್ರಿಯರೇ, ನಾವು ಮನುಷ್ಯರನ್ನು ಹಿಡಿಯುವ ಬೆಸ್ತರಾಗ್ಬೇಕು ಪ್ರಿಯರೇ. ಹಲ್ಲೆಲೂಯಾ. ಕೇಳ್ಕೋಬೇಕು, ಸ್ವಾಮಿ ಈ ದಿನ ನಾವು ಎದ್ದ ತಕ್ಷಣ, ಸ್ವಾಮಿ ನಾನು ಒಂದು ಆತ್ಮಕ್ಕಾದ್ರೂ ನಿನ್ನ ಸುವಾರ್ತೆ ಸಾರಬೇಕು, ನಿನ್ನ ಶಿಲುಬೆಯ ಕುರಿತು ಸ್ವಾಮಿ ಅವರೊಂದಿಗೆ ನಿನ್ನ ಶಿಲುಬೆ ಅವರಿಗೆ ಗೊತ್ತಾಗುವಂತೆ ಮಾಡ್ಬೇಕೆಂಬುದಾಗಿ ಪ್ರಿಯರೇ ನಾವು ಕರ್ತನಲ್ಲಿ ಬೆಳಗ್ಗೆ ಎದ್ದ ತಕ್ಷಣ ಕೇಳ್ಕೊಬೇಕು. ನಮ್ಮ ಪ್ರಾರ್ಥನೆ ಎಂಬುದಾದ್ರೆ ಏನಂದ್ರೆ, ನಾವು ಬೆಳಗ್ಗೆ ಎದ್ದ ತಕ್ಷಣ, ಸ್ವಾಮಿ ಈ ದಿನ ನನ್ನದಲ್ಲ ಸ್ವಾಮಿ, ನಿನ್ನದು ದಿನ, ನೀನ್ ನಡೆಸು ಎಂಬುದಾಗಿ ಕೇಳ್ಕೋಬೇಕು. ನಾವು ಚಾಲೆಂಜ್ ಆಗಿ ತಗೋಬೇಕು. ಈ ದಿನ ಸ್ವಾಮಿ ನಾನು ಒಂದು ಆತ್ಮ ನಿನಗೆ ಒಂದು ಆತ್ಮನಾದ್ರೂ ಇವತ್ತು ನಿನ್ನ ಬಳಿಗೆ ಕರೆತರಬೇಕೆಂಬುದಾಗಿ ಆತನಲ್ಲಿ ಕೇಳ್ಕೊಂಡು ನಡೆಸುವುದಾದರೆ ಆತನ ನಮ್ಮನ್ನು ಯಾವಾಗಲೂ ನಡೆಸ್ತಾನೆ. ನಾವು ಕೇಳುವುದಾದರೆ ಆತನು ದಾರಿಯನ್ನು ಬ್ರದರ್ ಹೇಳ್ತಿದ್ರು, ದಾರಿ ಯಾವಾಗಲೂ ಸರಿ ಮಾಡ್ತಾನೆ ಎಂಬುದಾಗಿ. ಆತನು ಯಾವಾಗಲೂ ದಾರಿಯನ್ನು ಸರಿ ಮಾಡಿರುವ ಆತನಾಗಿದ್ದಾನೆ. ಹಲ್ಲೆಲೂಯಾ. ನಾವು ಕಷ್ಟಪಡುವಾಗಿಲ್ಲ, ಆತನೇ ನಮಗೆಲ್ಲ ಅನುಕೂಲವನ್ನು ಮಾಡಿಕೊಡ್ತಾನೆ. ನಾವು ಸುವಾರ್ತೆ ಹೇಳಲಿಕ್ಕೆ ಸಿದ್ಧರಾಗಿರ್ಬೇಕಷ್ಟೇ. ನಾವು ನೋಡ್ತೀವಿ ಎಷ್ಟೋ ಜನ ನಮ್ಮ ಸಂಬಂಧಿಕರಲ್ಲಿ ಇನ್ನೂ ಅದೇ ಪಾಪದಲ್ಲಿ, ಅದೇ ಕಷ್ಟದಲ್ಲಿ, ಅದೇ ನೋವಲ್ಲಿ, ಅದೇ ರೋಗದಲ್ಲಿ ಇದ್ದಾರೆ. ಆದ್ರೆ ಅವರಿಗೋಸ್ಕರ ನಾವು ಪ್ರಾರ್ಥನೆ ಮಾಡ್ಬೇಕು ಪ್ರತಿದಿನ. ಏನಕ್ಕೆ ಪ್ರಾರ್ಥನೆ ಮಾಡ್ಬೇಕು? ಅವರ ಆ ಒಂದು ವಾಕ್ಯ ಎಂಬ ಬೆಳಕು ಅವರ ಜೀವಿತದಲ್ಲಿ ಗೊತ್ತಿಲ್ಲ, ಅವರಿಗೆ ವಾಕ್ಯ ಗೊತ್ತಿಲ್ಲ, ನಿಜವಾದ ದೇವರು ಯಾರೆಂಬುದಾಗಿ ಗೊತ್ತಿಲ್ಲ. ಮಕ್ಕಳೇ, ನಿಮ್ಮ ನಡವಳಿಕೆ, ನಿಮ್ಮ ಗುಣಗಳು ನೋಡಿ ಅವ್ರು ಏನಾಗಬೇಕು, ರಕ್ಷಣೆಗೆ ಬರುವ ಹಾಗೆ ನಮ್ಮ ಹೃದಯಗಳನ್ನು, ನಮ್ಮ ನಡವಳಿಕೆಯನ್ನು ಮೊದಲು ನಾವು ಶುದ್ಧಿ ಮಾಡ್ಕೋಬೇಕು. ಆವಾಗ ನಮಗೆ ಸುವಾರ್ತೆ ಹೇಳಲಿಕ್ಕೂ, ಕ್ರಿಸ್ತನ ಬಳಿಗೆ ಕರೆತರಲಿಕ್ಕೂ ಸಹಾಯವಾಗುತ್ತದೆ. ನಾವೇ ನಮ್ಮ ಒಂದು ಸ್ವಂತ ಗುಣಗಳನ್ನು ಇಟ್ಟುಕೊಂಡು ನಾವು ಒಂದು ಕುಟುಂಬದಲ್ಲಿ ಇರುವಾಗ, ಹೊರಗಡೆ ಸ್ಥಳಗಳಲ್ಲಿರುವಾಗ ಏನು ಅನ್ಕೋತಾರೆ ಅವರು ಅಂದ್ರೆ, ಇವರೇ ಚರ್ಚಿಗೆ ಹೋಗ್ತಾರೆ, ಇವ್ರು ಹಿಂಗಿದ್ದಾರೆ ಅಂತ ಹೇಳ್ತಾರೆ ಅಲ್ವಾ. ಆಗ ಯೇಸು ಸ್ವಾಮಿಗೆ ಅವಮಾನ ಆಗುತ್ತೆ ಅಲ್ವಾ. ನಮ್ಮ ಹೃದಯ, ನಮ್ಮ ಜೀವಿತ, ನಮ್ಮನ್ನು ಪ್ರತಿದಿನ ನಾವೇನೋ ಏನ್ ಮಾಡ್ಬೇಕಂದ್ರೆ ಆತನ ರಕ್ತದಿಂದಲೂ ಆತನ ವಾಕ್ಯದಿಂದಲೂ ಶುದ್ಧ ಮಾಡ್ಕೋಬೇಕು. ನಮ್ಮ ಸಹೋದರರು ಒಬ್ರು ಇದ್ದಾರೆ, ಹೊರಗಡೆ ನಿಂತಿದ್ದಾರೆ, ಅವ್ರು ಹೇಳ್ತಾರೆ, ನಾವು ಯಾವಾಗ್ಲೂ ಮೀಟ್ ಮಾಡ್ತಾನೆ ಇದ್ದಾಗ, ಒಂದು ಫೆಲೋಶಿಪ್ ಅಲ್ಲಿ ಇದ್ದಾಗ, ಸಿಸ್ಟ್ರೇ ಮೊದಲು ನಾವು ದೇವ್ರ ವಾಕ್ಯದಲ್ಲಿಯೂ ಆತನ ರಕ್ತದಿಂದ ಶುದ್ಧ ಮಾಡ್ಕೋಬೇಕು, ಪ್ರಾರ್ಥನೆ ಮಾಡ್ಕೋಬೇಕು, ವಾಕ್ಯ ಓದ್ಬೇಕು ಅಂತ ನಾವು ಮಾತಾಡ್ಕೊಂಡೇ ಇರ್ತೀವಿ. ಹಲ್ಲೆಲೂಯಾ. ಅವರು ನಮ್ಮನ್ನ ವಾಕ್ಯದಲ್ಲಿ ಬಲಪಡಿಸುವವರಾಗಿದ್ದಾರೆ. ಹಲ್ಲೆಲೂಯಾ. ಅದೇ ರೀತಿ ನಾವು ಕೂಡ ವಾಕ್ಯ ಓದ್ಬೇಕು, ಪ್ರಾರ್ಥನೆ ಮಾಡ್ಬೇಕು, ಸ್ವಾಮಿ ನಡೆಸು ಅಂತ ಕೇಳ್ಬೇಕು. ವಾಕ್ಯ ಓದ್ಬೇಕು, ಪ್ರಾರ್ಥನೆ ಮಾಡ್ಬೇಕು, ಸ್ವಾಮಿ ನನ್ನನ್ನು ಈ ದಿನ ನಡೆಸು ಸ್ವಾಮಿ, ಇಲ್ಲಿಗೆ ನೀನು ಎಲ್ಲಿ ನನಗೆ ಸುವಾರ್ತೆಗೆ ನೇಮಕ ಮಾಡಿದೆ ಸ್ವಾಮಿ, ಅಲ್ಲಿ ನಡೆಸು. ಇನ್ನು ಎಷ್ಟೋ ಜನ ಸುವಾರ್ತೆ ಅವರಿಗೆ ಮುಟ್ಟಿಲ್ಲ ಸ್ವಾಮಿ, ಅಲ್ಲಿಗೆ ನಡೆಸು ಎಂಬುದಾಗಿ ನಾವು ಕೇಳ್ಕೋಬೇಕು ಸ್ವಾಮಿ. ಅದೇ ಈ ವಾಕ್ಯದ ಸಂದೇಶದ ಭಾಗ ಏನಂದ್ರೆ, ನಿಮ್ಮ ಬಲೆಗಳನ್ನು ಹಾಕಿರಿ. ಅದೇ ಸುವಾರ್ತೆ ಎಂಬ ಬಲೆ ನಾವು ಹಾಕ್ತಾನೆ ಇರ್ಬೇಕು ಪ್ರತಿದಿನ ಪ್ರಿಯರೇ. ಹಲ್ಲೆಲೂಯಾ. 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 ಎಷ್ಟು ಜನ ಸಂತೋಷವಾಗಿದ್ದೀರಾ? ನೋಡುವ ಯೇಸು ಸ್ವಾಮಿ ಪೇತ್ರನನ್ನು ಯಾವ ರೀತಿ ಕರೆದ್ರು ಅಂತ ಗೊತ್ತಾಯ್ತಾ ಪ್ರಿಯರೇ? ಗೊತ್ತಾಗಿದ್ರೆ ಹಲ್ಲೆಲೂಯಾ ಹೇಳ್ಬೋದಾ? ನಾನು ನಮ್ಮ ಸಭೆಯಲ್ಲಿ ಹಂಗೆ ಹಿಂದೆ ಕೂರೋ ವ್ಯಕ್ತಿ, ನಾನು ನಮ್ಮ ಸಭೆ ಅಲ್ಲಿ ಕುತ್ಕೊಂಡೇ ಕೇಳಿಸೋ ವ್ಯಕ್ತಿ. ದೇವರು
ಈ ಒಂದು ಸಮಯದಲ್ಲಿ ನಮ್ಮನ್ನ ಈ ಆಲಯಕ್ಕೆ ಕರ್ಕೊಂಡು ಬಂದು ನನಗೂ ಏನು ಗೊತ್ತಿಲ್ಲ, ಆದ್ರೆ ದೇವ್ರು ನಡೆಸ್ತಾರೆ, ನಡೆಸಿದ್ದಾರೆ ನಮ್ಮ ವಾಕ್ಯದಲ್ಲಿ. ನನಗೆ ಗೊತ್ತಿರುವಂತ ದೇವ್ರು ಮಾತನಾಡಿದಂತ ಮಾತುಗಳನ್ನ ಇಲ್ಲಿ ನಿಮ್ಮ ಮಧ್ಯದಲ್ಲಿ ಸಾರ್ಲಿಕ್ಕೆ ಆತನ ಕೃಪೆ ಕೊಟ್ಟಿದ್ದಾನೆ. ನೆಕ್ಸ್ಟ್ ನಾವು ನೋಡೋದಾದ್ರೆ ಸೈತಾನನು ಪೇತ್ರನಿಗೆ ಹಾಕಿದ ಬಲೆ ನಾವು ನೋಡೋಣ. ಹಲ್ಲೆಲೂಯಾ. ಮತ್ತಾಯ 16:23 ತೆಗೆಯೋಣ. 16:23. ಆತನು ತಿರುಗಿಕೊಂಡು ಪೇತ್ರನಿಗೆ, ಸೈತಾನನೇ, ನನ್ನ ಮುಂದೆ ನಿಲ್ಲಬೇಡ, ನಡೆ, ನಿನಗೆ ನೀನು ವಿಘ್ನವಾಗಿದ್ದಿ, ನಿನ್ನ ಯೋಚನೆ ಮನುಷ್ಯರ ಯೋಚನೆಯೇ ಹೊರತು ದೇವರದಲ್ಲ ಎಂದು ಹೇಳಿದನು. ಆತನು ತಿರುಗಿಕೊಂಡು ಪೇತ್ರನಿಗೆ, ಸೈತಾನನೇ, ನನ್ನ ಮುಂದೆ ನಿಲ್ಲಬೇಡ, ನಡೆ, ನಿನಗೆ ನಾನು ವಿಘ್ನವಾಗಿದ್ದೇನೆ, ನಿನ್ನ ಯೋಚನೆಯು ಮನುಷ್ಯರ ಯೋಚನೆ ಹೊರತು ದೇವರದಲ್ಲ ಎಂದು ಹೇಳಿದನು. ಮತ್ತು ಯೇಸು ತನ್ನ ಶಿಷ್ಯರಿಗೆ ಹೇಳಿದನೆಂದರೆ, ಯಾವನಿಗೆ ನನ್ನ ಹಿಂದೆ ಬರುವುದಕ್ಕೆ ಮನಸ್ಸಿದ್ದರೆ ಅವನು ತನ್ನನ್ನು ನಿರಾಕರಿಸಿ ಶಿಲುಬೆಯಲ್ಲಿ ಹೊತ್ತುಕೊಂಡು ತನ್ನ ಹಿಂದೆ ಬರಲಿ. ತನ್ನ ಪ್ರಾಣವನ್ನು ಉಳಿಸಿಕೊಳ್ಳಬೇಕೆಂದಿರುವನು ಅದನ್ನು ಕಳಕೊಳ್ಳುವನು. ಆದರೆ ನಿನ್ನ ನಿಮಿತ್ತವಾಗಿ ತನ್ನ ಪ್ರಾಣವನ್ನು ಕಳಕೊಂಡವನು ಅದನ್ನು ಕಳಕೊಳ್ಳುವನು. ಆಮೇಲೆ ನಾವು ನೋಡ್ತೇವೆ ಪ್ರಿಯರೇ, ಮೊದಲು ಸೈತಾನನು ಪೇತ್ರನಿಗೆ ಹಾಕಿದ ಬಲೆ ಯಾವುದೆಂದರೆ, ಮೊದಲನೇದಾಗಿ ಕೊಚ್ಚಿಕೊಳ್ಳುವ ಸ್ವಭಾವ. ಆತ ಪೇತ್ರನಲ್ಲಿ ಕೊಚ್ಚಿಕೊಳ್ಳುವ ಸ್ವಭಾವ ಇತ್ತು ಪ್ರಿಯರೇ. ಹಲ್ಲೆಲೂಯಾ. ನಮ್ಮ ಜೀವಿತದಲ್ಲಿ ನಾವು ನೋಡ್ಕೋಬೇಕಾದ್ರೆ ತುಂಬಾ ವಿಷಯಗಳಲ್ಲಿ ನಾವು ಉಬ್ಬಿಕೊಳ್ತೇವೆ. ಅದು ದೇವರಿಗೆ ಇಷ್ಟ ಇಲ್ಲ. ನನಗೆಲ್ಲ ಇದೆ, ನನಗೆ ಸೌಂದರ್ಯ ಇದೆ, ನನಗೆ ಆಸ್ತಿ ಇದೆ, ನನ್ನ ಹತ್ರ ಒಳ್ಳೆ ಬಟ್ಟೆ ಇದೆ, ಇವ್ರ ಹತ್ರ ಇಲ್ಲ ಎಂಬುದಾಗಿ ಉಬ್ಬಿಕೊಳ್ತೇವೆ. ಆ ಉಬ್ಬಿಕೊಳ್ಬಾರ್ದು ಸ್ನೇಹಿತರೆ. ಹಲ್ಲೆಲೂಯಾ. ನಾವು ಕ್ರಿಸ್ತನಲ್ಲಿ ಪ್ರತಿದಿನ ತಗ್ಗಿಸಿಕೊಂಡು, ಅಪ್ಪ, ಈ ಸೌಂದರ್ಯ ನಿನ್ನ ಪಾದಕ್ಕೆ ಸ್ವಾಮಿ, ಕೊಟ್ಟಿರುವಂತ ವಿದ್ಯೆ ನಿನ್ನ ಪಾದಕ್ಕೆ ಸ್ವಾಮಿ, ಕೊಟ್ಟಿರುವಂತಹ ಜ್ಞಾನ ನಿನ್ನ ಪಾದಕ್ಕೆ ಸ್ವಾಮಿ ಎಂಬುದಾಗಿ ನಮ್ಮನ್ನು ನಾವು ಕರ್ತನ ಮುಂದೆ ತಗ್ಗಿಸಿಕೊಳ್ಳುವುದಾದರೆ ಪ್ರಿಯರೇ, ನಾವು ಸೈತಾನ ಬಲೆಗೆ ಬೀಳ್ಲಿಕ್ಕೆ ಆಗಲ್ಲ. ಪೇತ್ರನು ಯಾವ ರೀತಿ ಸೈತಾನ ಬಲೆಗೆ ಬೀಳ್ತಾನೆ ಎಂಬುದಾಗಿ ನೋಡಿಕೊಳ್ಳೋಣ. ಮತ್ತಾಯ ಹಲ್ಲೆಲೂಯಾ. ಮತ್ತೆ 23:33 ತೆಗೆದುಕೊಳ್ಳಿ. ಹಲ್ಲೆಲೂಯಾ. ಅವುಗಳೇ ಸರ್ಪಜಾತಿಯವರೇ, ನರಕ ದಂಡನೆಗೆ ಹೇಗೆ ತಪ್ಪಿಸಿಕೊಂಡಿರಿ? ಆದುದರಿಂದ ನೋಡಿ. 36:33. ಒಳ್ಳೆಯದು, ನೀವು ನಿಮ್ಮ ಹಿರಿಯರ ಪಾಪದ ಅಳತೆಯನ್ನು ಪೂರ್ತಿ ಮಾಡಿರಿ. ಹಾವುಗಳೇ, ಸರ್ಪಜಾತಿಯವರೇ, ನರಕದಂಡನೆಗೆ ಹೇಗೆ ತಪ್ಪಿಸಿಕೊಂಡಿರಿ? ಆದುದರಿಂದ ನೋಡಿರಿ, ನಾನು ನಿಮ್ಮ ಬಳಿಗೆ ಪ್ರವಾದಿಗಳನ್ನು, ಜ್ಞಾನಿಗಳನ್ನು, ಶಾಸ್ತ್ರಿಗಳನ್ನು ಕಳಿಸುತ್ತೇನೆ. ಅವರಲ್ಲಿ ಕೆಲವರನ್ನು ಕೊಲ್ಲುವಿರಿ, ಶಿಲುಬೆಗೆ ಹಾಕುವಿರಿ, ಕೆಲವರನ್ನು ನಿಮ್ಮ ಸಭಾಮಂದಿರಗಳಲ್ಲಿ ಕೊರಡೆಗಳಿಂದ ಹೊಡೆದು ಊರಿಂದ ಊರಿಗೆ ಅಟ್ಟಿಕೊಂಡು ಹೋಗುವಿರಿ. ಹೀಗೆ ಎಲ್ಲರೂ ನಿನ್ನ ವಿಷಯದಲ್ಲಿ ದಿಗಿಲು ಪಟ್ಟು ಹಿಂಜರಿದರು. ನಾನು ಎಂದಿಗೂ 26:33 ಪ್ರಿಯರೇ. ಹಲ್ಲೆಲೂಯಾ. ಎಲ್ಲರೂ ವಿಷಯದಲ್ಲಿ ದಿಗಿಲು ಪಟ್ಟು ಹಿಂಜರಿದರು, ನಾನು ಎಂದಿಗೂ ಹಿಂಜರಿಯುವುದಿಲ್ಲ. ಈ ಮಾತು ಯಾರು ಹೇಳಿದ್ರು? ಮುಂದೆಯಿಂದ ಇದೆ ನೋಡಿ. ಪೇತ್ರನು ಆತನಿಗೆ, ಎಲ್ಲರೂ ನಿನ್ನ ವಿಷಯದಲ್ಲಿ ದಿಗಿಲು ಪಟ್ಟು ಹಿಂಜರಿದರು, ನಾನು ಎಂದಿಗೂ ಹಿಂಜರಿಯುವುದಿಲ್ಲ ಎಂದು ಉತ್ತರ ಕೊಟ್ಟರು. ಹಲ್ಲೆಲೂಯಾ. ಆತನಲ್ಲಿ ಏನ್ ಹೇಳ್ತಾನೆ ಪೇತ್ರನು? ನಾನು ಎಂದಿಗೂ ಸ್ವಾಮಿ ಹಿಂಜರಿಯುವುದಿಲ್ಲ ಅಂತ ಹೇಳ್ತಾನೆ ಅಲ್ವಾ? ಅಲ್ಲಿ ಅಲ್ಲಿ ನಮಗೆ ಏನ್ ಕಾಣಿಸುತ್ತೆ? ಅಲ್ಲಿ ಕೊಚ್ಕೊಳ್ಳೋದು ಕಾಣಿಸುತ್ತೆ ಅಲ್ವಾ? ಹೆಮ್ಮೆ. ಸ್ವಾಮಿ ನನ್ನ ಹಿಂಜರಿಯಲ್ಲ ಸ್ವಾಮಿ ಎಂಬುದಾಗಿ. ಅದು ನೆಕ್ಸ್ಟ್ ನಾವು ನೋಡೋಣ. ಅಲ್ಲಿ ಆತನ ಏನ್ ಮಾಡ್ದ? ಕೊಚ್ಚಿಕೊಳ್ತಾನೆ. ಹಲ್ಲೆಲೂಯಾ. ಕೊಚ್ಚಿಕೊಳ್ಳೋ ಸ್ವಭಾವ ನಮ್ಮಲ್ಲಿ ಇರಬಾರ್ದು ಪ್ರಿಯರೇ. ಹಲ್ಲೆಲೂಯಾ. ಅದೇ ರೀತಿ ಸೆಕೆಂಡ್ ಒನ್, ನಾವು ಕೂಡ ನಮ್ಮ ಜೀವಿತದಲ್ಲಿ ನಮಗೆ ಎಲ್ಲವೂ ಗೊತ್ತು ಎಂಬ ಕೊಚ್ಚಿಕೊಳ್ಳುವಿಕೆಯನ್ನು ಬಿಟ್ಟು ಬಿಡ್ಬೇಕು ಪ್ರಿಯರೇ. ನನಗೆಲ್ಲ ಗೊತ್ತು, ನಾನು ಇದ್ರೇನೆ ಎಲ್ಲ, ಇಲ್ಲಾಂದ್ರೆ ನಡೆಯಲ್ಲ
ಎಂಬ ಕೊಚ್ಚಿಕೊಳ್ಳುವುದಕ್ಕೆ ನಮ್ಮ ಜೀವಿತದಲ್ಲಿ ಅದನ್ನ ತೆಗೆದುಹಾಕ್ಬೇಕು. ಆಗ ದೇವರು ನಮಗೆ ಸರಿಯಾದ ದಾರಿಯಲ್ಲಿ ನಮ್ಮನ್ನ ನಡೆಸುವವರಾಗಿದ್ದಾರೆ. ಆಮೇಲೆ ಸೆಕೆಂಡ್ ಬಂದು ನೋಡಿದ್ರೆ ಪ್ರಾರ್ಥಿಸದೇ ಇದ್ದದ್ದು. ಪೇತ್ರನು ಮೊದಲನೇದಾಗಿ ಅವನು ಏನ್ ಮಾಡ್ತಾನೆ, ಪೇತ್ರನ ಸ್ವಭಾವ ಕೊಚ್ಚಿಕೊಳ್ಳುತ್ತಾನೆ. ಸೆಕೆಂಡ್ ಬಂದು ಆತನು ಪ್ರಾರ್ಥನೆ ಮಾಡದೇ ಇದ್ದದ್ದೇ ಸೈತಾನ್ ಬಲೆಗೆ ಬಿದ್ದಿದ್ದು. ಎರಡನೇದಾಗಿ ನಾವು ನೋಡೋಣ ಮತ್ತಾಯ 26:40 ಅಲ್ಲೇನೆ ನೋಡಿ. ಆಮೇಲೆ ಆ ಶಿಷ್ಯರ ಬಳಿಗೆ ಬಂದು ಅವರು ನಿದ್ದೆ ಮಾಡುವುದನ್ನು ಕಂಡು ಪೇತ್ರನಿಗೆ, ಈಗೋ ಒಂದು ಗಳಿಗೆಯಾದರೂ ನನ್ನ ಸಂಗಡ ಎಚ್ಚರವಾಗಿರಲಾರಿರ, ಶೋಧನೆಗೆ ಒಳಗಾಗದಂತೆ ಎಚ್ಚರವಾಗಿದ್ದು ಪ್ರಾರ್ಥಿಸಿರಿ. ಹೌದು, ಸಾಕು ನೋಡ್ರಿ, ದೇವ್ರು ಏನ್ ಹೇಳ್ತಾರೆ, ಎಚ್ಚರವಾಗಿದ್ದು ಪ್ರಾರ್ಥಿಸಿರಿ ಎಂಬುದಾಗಿ. ನಾವು ನೋಡ್ತೇವೆ ಪೇತ್ರನ ಜೀವಿತದಲ್ಲಿ ನೋಡ್ಬೇಕಾದ್ರೆ, ಶಿಷ್ಯರ ಜೀವಿತದಲ್ಲಿ ಕರ್ತನ ಶಿಲುಬೆಗೆ ಹೋಗ್ಬೇಕಾದ್ರೆ ಆತನ ಹೇಳ್ತು, ನನಗೋಸ್ಕರ ಪ್ರಾರ್ಥಿಸ್ರಿ, ಎಚ್ಚರವಿದ್ದು ಪ್ರಾರ್ಥಿಸ್ರಿ ಎಂಬುದಾಗಿ. ಆದ್ರೆ ಏನ್ ಮಾಡ್ತಾರೆ ಶಿಷ್ಯರು? ಪ್ರಾರ್ಥನೆ ಮಾಡದೆ ನಿದ್ರೆ ಮಾಡ್ತಾರೆ. ನಮ್ಮ ಜೀವಿತದಲ್ಲಿ ಎಷ್ಟು ದಿನ ನಾವು ಹಾಗೆ ಮಾಡಿದೀವಿ? ಹಲ್ಲೆಲೂಯಾ. ನೇನು ಒಂದು 9 ಗಂಟೆ ತನಕ ಟಿವಿ ನೋಡ್ತಿರ್ತೀವಿ. ಆವಾಗ 9 ಗಂಟೆ ಮೇಲೆ ಬೈಬಲ್ ಇಟ್ಕೋತೀವಿ, ಇಲ್ಲ ಫೋನ್ ನೋಡ್ತಾ ಇರ್ತೀವಿ, ಬೈಬಲ್ ಇಟ್ಕೋತೀವಿ. ಆಗ ಸ್ವಾಮಿ ಸ್ತೋತ್ರಪ್ಪ, ಹಲ್ಲೆಲೂಯಾ ಸ್ತೋತ್ರ ಅಂತ ಹೇಳ್ಬಿಟ್ಟು ಒಂದು ಹಾಡು ಹೇಳ್ಬಿಟ್ಟು ಮುಗಿಸ್ಬಿಟ್ಟು ಮತ್ತೆ ಒಂದೇ ಒಂದು ವಾಕ್ಯ, ಒಂದೇ ಸೆಂಟೆನ್ಸ್ ಓದ್ಬಿಟ್ಟು ಸ್ವಾಮಿ ಈ ದಿನ ನಡೆಸಿದ್ದಾಗ ಸ್ತೋತ್ರ ಅಂತ ಬೈಬಲ್ ಮುಚ್ಚಿಟ್ಟು ಮಲ್ಕೋತೀವಿ. ಅದೇ ನಮ್ಮ ಜೀವಿತ. ಪ್ರಾರ್ಥನೆ ಮಾಡದಿದ್ದರೆ ಎಷ್ಟು ನಮ್ಮ ಜೀವಿತದಲ್ಲಿ ಹೋರಾಟಗಳು ಬರ್ತಾ ಇರುತ್ತೆ ಪ್ರಿಯರೇ. ಪ್ರತಿ ದಿನವೂ ನಾವು ಪ್ರಾರ್ಥಿಸುವರಾಗಿರ್ಬೇಕು. ಸಹೋದರರು ಹೇಳ್ತಿರ್ತಾರೆ, ಪ್ರಾರ್ಥನೆ ವಾಕ್ಯ, ನೀವು ಪ್ರಾರ್ಥನೆ ಮಾಡಿ ವಾಕ್ಯ ತೆಗೀರಿ. ಇದೆರಡೇ ನಿಮ್ಮ ಆತ್ಮೀಯ ಜೀವಿತ ಗಟ್ಟಿಯಾಗಿ ನಿಲ್ಲುತ್ತೆ. ಹಲ್ಲೆಲೂಯಾ. ನಮ್ಮ ಜೀವಿತದಲ್ಲಿ ನನ್ನ ಪ್ರಾರ್ಥನೆ ಇಲ್ದಲೆ, ನನ್ನ ವಾಕ್ಯ ಇಲ್ದಲೆ ನಾವು ನಡೀತೀವಿ ಅನ್ನೋದಾದ್ರೆ ಏನಾಗ್ತೀವಿ? ಬಿದ್ದೋಗ್ತೀವಿ. ನಮ್ಮ ಸಹೋದರರೊಬ್ರು ಹೇಳ್ತಿದ್ರು, ತುಂಬಾ ವರ್ಷಗಳಿಂದ ದೇವ್ರನ್ನ ಕಂಡ್ಕೊಂಡಿರ್ತೀವಿ, ಆದ್ರೆ ಮಧ್ಯದಲ್ಲಿ ಬಿದ್ದೋಗಿರ್ತೀವಿ. ನಾವು ಎಲ್ಲಿ ಬಿದ್ದಿರ್ತೀವಿ ಎಂಬುದು ಗೊತ್ತಿರಲ್ಲ. ಸುಮ್ಮನೆ ಅಷ್ಟು ವರ್ಷಗಳು ನಮ್ಮ ಜೀವಿತ ಏನಾಗಿರುತ್ತೆ, ವೇಸ್ಟ್ ಮಾಡ್ಕೊಂಡಿರ್ತೀವಿ. ಕೊಟ್ಟಂತ ಜೀವಿತ ಏನ್ ಮಾಡ್ಕೊಂಡಿರ್ತೀವಿ? ಉಪಯೋಗಿಸದೆ, ಕ್ರಿಸ್ತನಿಗೋಸ್ಕರ ಜೀವಿಸದೆ, ಕೊಟ್ಟಂತ ಆ ಒಂದು ಉತ್ತಮ ಜೀವಿತವನ್ನು ನಾವು ಕಳ್ಕೊಂಡವರಾಗಿರ್ತೀವಿ. ನಾವು ಬಿದ್ದೋಗಿರ್ತೀವಿ. ನಮಗೆ ಯಾವಾಗ ಗೊತ್ತಾಗುತ್ತೆ ಅಂದ್ರೆ ಮತ್ತೆ ನಾವು ಕರ್ತನ ಬಳಿಗೆ ಬಂದಾಗ್ಲೇನೆ. ನಾವು ಎಲ್ಲಿ ಬಿದ್ದು ಹೋಗಿರ್ತೀವೋ ದೇವ್ರು ಅಲ್ಲಿಂದಾನೇ ನಮ್ಮನ್ನ ಎತ್ತಲ್ಪಡ್ತಾರೆ. ನಾವು ಬಿದ್ದಿರುವಂತ ನಾವೆಲ್ಲೋ ಇಲ್ಲಿ ಬಿದ್ಬಿಟ್ಟು ಅಲ್ಲಿ ಹೋಗಿ ಎದೊಳಕ್ಕಾಗುತ್ತಾ? ನಾವ್ ಎಲ್ಲಿ ಬಿದ್ದಿರ್ತೀವಿ ಅಲ್ಲೇ ಅಲ್ವಾ ಪ್ರಿಯರೇ ಎದೊಳಕ್ಕಾಗಲ್ಲ. ನಾವು ಯಾವ ವಿಷಯದಲ್ಲಿ ಬಿದ್ದೋಗಿರ್ತೀವೋ ಆ ವಿಷಯದಿಂದನೇ. ಒಂದ್ ವೇಳೆ ಪ್ರಾರ್ಥನೆ ಇಲ್ಲದ ಜೀವಿತ ವಿಷಯದಲ್ಲಿ ಬಿದ್ದೋಗಿರ್ತೀವ, ಕುಟುಂಬ ಪ್ರಾರ್ಥನೆ ನಾವು ಮುಖ್ಯವಾಗಿ ಕುಟುಂಬ ಪ್ರಾರ್ಥನೆ ಮಾಡಬೇಕು ಪ್ರಿಯರೇ. ನಮ್ಮ ಕುಟುಂಬಗಳಲ್ಲಿ ಕುಟುಂಬ ಪ್ರಾರ್ಥನೆ ಇಲ್ಲದೆ ಬಿದ್ದೋಗಿರ್ತೀವ. ಯಾವ ವಿಷಯ, ತುಂಬಾ ವಿಷಯಗಳಿದೆ. ಆ ವಿಷಯಗಳು ನಾವು ಬಿದ್ದೋಗಿದ್ರೆ, ಸ್ವಾಮಿ ನಾನು ಎಲ್ಲಿ ಬಿದ್ದು ಹೋಗಿದ್ದೇನೆ ಸ್ವಾಮಿ ತಿಳಿಸಿಕೊಡು, ಅಲ್ಲಿಂದ ಎತ್ತು ಎಂಬುದನ್ನು ಕೇಳ್ಕೊಂಡಾಗ ಕರ್ತನು ಕೈ ಹಿಡಿದು, ಮಗಳೇ ನಾನು ಬಿದ್ದೋಗಿರೋ ಸ್ಥಳದಿಂದ ಗುಂಡಿ ಒಳಗಡೆ ಬಿದ್ದೋಗಿದ್ದೀನಿ ಅಂದ್ರೆ ಕೈ ಹಿಡಿತಾರೆ. ಬಾ ಮಗಳೇ, ಇವಾಗ ನೀವು ಗೊತ್ತಾಯ್ತಲ್ವಾ ಎಂಬುದಾಗಿ. ಹಲ್ಲೆಲೂಯಾ. ಎಷ್ಟು ಸಂತೋಷವಾಗಿದ್ದೀರಾ? ಇದೆಯಾ ನಾನು ಹೇಳ್ತಿರೋದು? ಅರ್ಥ ಆಗ್ತಿದೀಯಾ? ನಾನು ನಿಮ್ ತರನೇ ಅಲ್ಲಿ ಕೂತ್ಕೊಳ್ಳೋಳು. ಹಲ್ಲೆಲೂಯಾ. ನಾವು ಬಿದ್ದೋಗಿರುವಂತ ಸ್ಥಿತಿಯಲ್ಲಿದ್ದಾಗ್ಯೂ ಕೂಡ ಆತನು ನಮ್ಮನ್ನು ಕೈ ಬಿಡಲ್ಲ. ಆತನ ಎಬ್ಬಿಸಿ ನಮ್ಮನ್ನ ಮುಂದಿನ ಜೀವಿತದಲ್ಲಿ ನಡೆಸುವ ಆತನು. ಅದಕ್ಕೆಲ್ಲ ನಾವ್ ಏನ್ ಮಾಡ್ಬೇಕು? ಪ್ರಾರ್ಥನೆ ಜೀವಿತ, ವಾಕ್ಯವನ್ನು ಪ್ರೀತಿಸ್ಬೇಕು, ಓದ್ಬೇಕು, ಧ್ಯಾನ ಮಾಡ್ಬೇಕು. ಯೋಗ ಹೇಳ್ತಾನೆ, ನಿನ್ನ ಆತ್ಮನ ನನ್ನಿಂದ ಬೇಡ ಸ್ವಾಮಿ ಎಂಬುದಾಗಿ. ಅದೆಷ್ಟು ಸೊಗಸಾಗಿದೆ ಅಲ್ವ ಪ್ರಿಯರೇ? ಎಷ್ಟು ಅನ್ಯೋನ್ಯತೆಯಲ್ಲಿದ್ದ ಯೋಗನು ತನ್ನ ಜೀವಿತದಲ್ಲಿ ದೇವರೊಂದಿಗೆ, ನನ್ನ ಆತ್ಮನ ಸ್ವಾಮಿ ನಿನ್ನ ಆತ್ಮನ ನನ್ನಿಂದ ತೆಗಿಬೇಡ ಎಂಬುದಾಗಿ. ಇವತ್ತು ನಾವು ಆತನ ಕೇಳ್ಕೊಂಡ, ಸ್ವಾಮಿ ನನ್ನ ಆತ್ಮನ ನಿನ್ನಿಂದ ತೆಗಿಬೇಡ ಸ್ವಾಮಿ, ನೀನಿಲ್ಲದ ಜೀವಿತ ನಾನು ಬದುಕಲು ಸಾಧ್ಯವೇ ಇಲ್ಲ ಎಂಬುದಾಗಿ. ಮೊದಲು ನಮ್ಮ ಜೀವಿತದಲ್ಲಿ ಕೊಚ್ಚಿಕೊಳ್ಳೋದನ್ನ ಬಿಡಬೇಕು. ಇನ್ನೊಂದು ಪ್ರಾರ್ಥನೆ ಮಾಡಬೇಕು ಪ್ರಿಯರೇ. ನಾವು ಯಾವಾಗ ಎಲ್ಲಾದ್ರೂ ಹೋಗ್ಲಿ, ನೀವೊಂದು ಊರಿಗೆ ಹೋದ್ರೂ ಅಷ್ಟೇ, ಒಂದು ಮನೆ ಒಳಗಡೆ ನಿಂತ್ಕೊಂಡು ಪ್ರಾರ್ಥನೆ ಮಾಡಿ ಬಾಗಿಲಿಂದ ಹೊರಗೆ ಹೋಗ್ಬಿಟ್ಟು ಆಗ ದೇವ್ರ ಕಾರ್ಯ, ದೇವ್ರ ಪ್ರಸನ್ನತೆ ನಮ್ಮೊಂದಿಗೆ ಚಲಿಸುವಂತದಾಗಿ, ದೇವರ ಒಂದು ದೂತರ ದಂಡಿಳಿಸಿ ನಮ್ಮನ್ನ ನಾವು ಹೋಗ್ಬೇಕಾದ್ರೆ ಆತನು ನಮ್ಮನ್ನು ಕರ್ಕೊಂಡು ಹೋಗುವ ಆತನಾಗಿದ್ದಾನೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಪ್ರಾರ್ಥನೆ ಒಂದಿಗೆ ನಮ್ಮ ಜೀವಿತವನ್ನು ನಡೆಸಿಕೊಳ್ಳೋಣ ಪ್ರಿಯರೇ. ಅದೇ ರೀತಿ
ನಾವು ಮೂರನೆಯದಾಗಿ ನೋಡುವುದಾದರೆ ಹಿಜ್ಜೋಡವಾಗುವುದು. ಮತ್ತಾಯ 26:69 ನೋಡೋಣ ಪ್ರಿಯರೇ. ಹಲ್ಲೆಲೂಯ. ಇತ್ತಲಾಗಿ 26:69. ಇತ್ತಲಾಗಿ ಪೇತ್ರನು ಹೊರಗೆ ಅಂಗಳದಲ್ಲಿ ಕೂತಿದ್ದನು. ಅಲ್ಲಿ ಒಬ್ಬ ದಾಸಿಯು ಅವನ ಬಳಿಗೆ ಬಂದು, ನೀನು ಸಹ ಗಲಿಲಾಯದ ಯೇಸುವಿನ ಕೂಡ ಇದ್ದವನು ಅನ್ನಲು ಅವನು, ಅಷ್ಟೇ ಸಾಕು. ಇತ್ತಲಾಗಿ ಪೇತ್ರನು ಹೊರಗೆ ಅಂಗಳದಲ್ಲಿ ಕೂತಿದ್ದನು. ಎಲ್ಲಿ ಕೂತಿದ್ದ ಪೇತ್ರ? ಹೊರಗೆ. ಅಲ್ವಾ? ಯಾರ ಜೊತೆ ಕೂತಿದ್ದ? ದೇವ್ರ ಮಕ್ಕಳ ಜೊತೆ ಕೂತಿದ್ದ. ಯಾರ ಜೊತೆ ಕೂತಿದ್ದ? ಅನ್ಯರ ಜೊತೆ. ಅಲ್ಲಿ ಎಲ್ಲರೂ ಇದ್ರು, ಅನ್ಯರ ಜೊತೆ ಕೂತ್ಕೊಂಡಿದ್ದ. ಅದು ಏನು ಸೂಚನೆ ಮಾಡುತ್ತೆ ಅಂದ್ರೆ ಇಜ್ಜೋಡವಾಗುವುದು ಎಂದು ಪ್ರಿಯರೇ. ಹಲ್ಲೆಲೂಯ. ನಾವು ಲೋಕದವರೊಂದಿಗೆ ಇಜ್ಜೋಡವಾಗಬಾರ್ದು ಪ್ರಿಯರೇ. ಹಲ್ಲೆಲೂಯ. ಹಲ್ಲೆಲೂಯ. ನಮ್ಮ ಒಂದು ಏನು ಹೇಳ್ತೀವಿ ಅಂದರೆ ನಮ್ಮ ಒಂದು ಆತ್ಮೀಯತೆ ಜೀವಿತವನ್ನು ಅವರೊಂದಿಗೆ ಇಜ್ಜೋಡ ಅಂದರೆ ಅವ್ರನ್ನ ಪ್ರೀತಿ ಮಾಡಬೇಡಿ ಅಂತಲ್ಲ, ಅವರನ್ನು ಪ್ರೀತಿ ಮಾಡಿ, ಕ್ರಿಸ್ತನಲ್ಲಿ ಇದ್ದುಕೊಂಡು ಪ್ರೀತಿ ಮಾಡಿ, ಅವರನ್ನು ಕ್ರಿಸ್ತನ ಗುಣಗಳನ್ನು ತೋರ್ಪಡಿಸೋಣ. ಅವರೊಂದಿಗೆ ಇಜ್ಜೋಡ ಆಗೋದು, ಅವರೊಂದಿಗೆ ಪೂರ್ತಿ ಸಲಿಗೆಯಿಂದ ಇರೋದು, ಅಥವಾ ನಮ್ಮ ಒಂದು ಫುಲ್ ಏನಂದರೆ ಕ್ರಿಸ್ತನನ್ನು ಬಿಟ್ಟು ಪೂರ್ತಿಯಾಗಿ ಅವರನ್ನು ಒಡನಾಟ ಮಾಡ್ಕೊಳ್ಳೋದು, ಅದು ಮಾಡಬಾರ್ದು ಪ್ರಿಯರೇ. ಯಾಕೆ ಮಾಡಬಾರ್ದು ಅಂದರೆ ನಾವು ಕ್ರಿಸ್ತನಲ್ಲಿ ಇದ್ದುಕೊಂಡು ಅವರನ್ನು ಪ್ರೀತಿ ಮಾಡಬೇಕಾದ್ರೆ ಇಜ್ಜೋಡ ಆಗುವಾಗ ಅವರಲ್ಲಿರುವಂತಹ ಗುಣಗಳು ನಮ್ಮನ್ನು ಆಳ್ವಿಕೆ ಮಾಡುವಂಥದ್ದಾಗಿದೆ. ಹಲ್ಲೆಲೂಯ. ನಮ್ಮಿಂದ ಆ ಮಕ್ಕಳು ಬದಲಾವಣೆ ಹೊಂದಬೇಕೆ ಹೊರತು ಅವರಿಂದ ನಾವು ಬದಲಾಗಬಾರ್ದು ಆತ್ಮೀಯ ಜೀವಿತದಲ್ಲಿ ಪ್ರಿಯರೇ. ಯಾಕೆಂದರೆ ನಾವು ನೋಡ್ತೇವೆ ಇವಾಗ ಒಂದು ಸ್ನೇಹಿತರನ್ನೇ ಎಕ್ಸಾಂಪಲ್ ತಗೊಳ್ಳೋಣ. ನಾವು ಕಾಲೇಜಿಗೆ ಹೋಗ್ತಿರ್ತೀವಿ ಅಂದರೆ ನನ್ನ ಜೊತೆ ಒಂದು ಹುಡುಗಿ ಯೇಸು ಸ್ವಾಮಿ ನಂಬಿರ್ತಾಳೆ, ನಾನು ನಂಬಿರಲ್ಲ. ಅವಳು ಫಿಲ್ಮಿಗೆ ಕರೀತಾಳೆ, ನಾನಿಲ್ಲ, ನಾನು ಬರಲ್ಲ. ಅಲ್ಲ, ನಾನು ಲೋಕದವಳು, ನಾನು ಫಿಲ್ಮಿಗೆ ಕರಿತೇನೆ. ಅವಳು ಕ್ರಿಸ್ತನನ್ನು ನಂಬಿದಾಳೆ, ಅವಳು ಬರಲ್ಲ ನನ್ನ ಫಿಲ್ಮಿಗೆಲ್ಲ ಅಂತ ಹೇಳ್ತಾರೆ. ಇವಾಗ ಇಲ್ಲ, ಅವಳು ಕ್ರಿಸ್ತನನ್ನು ನಂಬಿ ನನ್ನ ಜೊತೆ ಅವಳಿಗೆ ಫಿಲ್ಮಿಗೆ ಬಂದರೆ ಏನದು? ಇಜ್ಜೋಡ ಆದಂಗೆ. ನಾವು ಕ್ರಿಸ್ತನಲ್ಲಿ ಪ್ರತ್ಯೇಕಿಸಲ್ಪಟ್ಟವರಾಗಬೇಕು. ಹಲ್ಲೆಲೂಯ. ನಾವು ಕ್ರಿಸ್ತನ ಸ್ವಭಾವವನ್ನು ಹೊತ್ತುಕೊಂಡು ಕ್ರಿಸ್ತನಲ್ಲಿ ನಾವು ಯಾವಾಗಲೂ ಆತನ ಪರಿಶುದ್ಧವೆಂಬ ವಸ್ತ್ರವನ್ನು ಧರಿಸಿಕೊಂಡು ನಾವು ಸಪ್ರೇಟ್ ಆಗಿರ್ಬೇಕು. ಏನಾದರೂ ಕರೀತಾರ ಫಿಲ್ಮಿಗೆ? ಇಲ್ಲ, ಬರಲ್ಲ, ನನಗೆ ಬೇರೆ ಕೆಲಸ ಇದೆ. ಇಲ್ಲ, ನಾವು ಹೋಗಂಗಿಲ್ಲ, ನಾವು ಫಿಲ್ಮ್ ನೋಡಂಗಿಲ್ಲ, ಥಿಯೇಟ್ರಿಗೆ ಹೋಗಂಗಿಲ್ಲ. ಅದು ನಮ್ಮ ಪರಿಶುದ್ಧತೆ, ದೇವರು ಕೊಟ್ಟಂತ ಪರಿಶುದ್ಧತೆ ಪ್ರಿಯರೇ. ಹಲ್ಲೆಲೂಯ. ಹಲ್ಲೆಲೂಯ. ಅಥವಾ ಇನ್ನೊಂದು ಕೆಲಸಕ್ಕೆ ಕರೀತಾರ? ಇಲ್ಲ, ನಾನು ಮನೆಗೆ ಹೋಗ್ಬೇಕು, ಇಲ್ಲ, ನಾನು ಚರ್ಚೆಗೆ ಹೋಗ್ಬೇಕು. ಯಾವುದಾದ್ರೂ ಜ್ಞಾನ ದೇವರು ಕೊಟ್ಟಂತ ಜ್ಞಾನ ಉಪಯೋಗಿಸಿಕೊಂಡು ನಾವು ಈ ಲೋಕದಲ್ಲಿ ಅವರ ಸ್ನೇಹನೂ ಕಳ್ಕೋಬಾರ್ದು. ಯಾಕಂದರೆ ನಮ್ಮ ನಡವಳಿಕೆಯಿಂದ, ನಮ್ಮ ಪ್ರೀತಿಯಿಂದ ಅವರು ಕೂಡ ರಕ್ಷಣೆಗೆ ಬರಬೇಕು, ರಕ್ಷಣೆಗೆ ಕರೆತರಬೇಕು. ಅವ್ರನ್ನ ದೂರ ಮಾಡಬಾರ್ದು ಅಥವಾ ಅವರಿಗೆ ನೋವಾಗೋ ರೀತಿಯಲ್ಲಿ ನಾವು ಮಾತಾಡಬಾರ್ದು. ಪ್ರೀತಿಯಿಂದ ನಾವು ಒಂದು ಆತ್ಮವನ್ನು ಗೆಲ್ಲಬೇಕು ಪ್ರಿಯರೇ. ಹಲ್ಲೆಲೂಯ. ಹಲ್ಲೆಲೂಯ. ಸಂತೋಷವಾಗಿದ್ದೀರಾ? ಚಪ್ಪಳೆ ಹೊಡಿಬಾರ ಕ್ರಿಸ್ತನಿಗೆ. ನಾವೇನಾಗಬಾರ್ದು ಅಂದ್ರೆ ಲೋಕದವರೊಂದಿಗೆ ಹಿಜ್ಜೋಡ ಆಗಬಾರ್ದು. ಮೂರನೇದಾಗಿ ಪೇತ್ರನು ಹಿಜ್ಜೋಡವಾಗಿದ್ದು ಸೈತಾನ್ ಬಲೆಗೆ ಬಿದ್ದ ಹಾಗೆ. ಹಲ್ಲೆಲೂಯ. ನಾವು 4ನೇದು ನೋಡ್ತೀವಿ, ಮನುಷ್ಯರ ಭಯ. ಪೇತ್ರನ ಜೀವಿತದಲ್ಲಿ 4ನೇದಾಗಿ ನೋಡುವಾಗ ಮನುಷ್ಯರ ಭಯ. ಮನುಷ್ಯರಿಗೆ ಆತನ ಭಯಪಟ್ಟ ಪೇತ್ರನು 26:69 ಅಲ್ಲ, ಸಾರಿ, 26:70. ನೀನು ಏನನ್ನುತ್ತೀಯೋ ನನಗೆ ಗೊತ್ತಿಲ್ಲ ಎಂದು ದೇವರ ಮುಂದೆ ಹೇಳಿದನು. 74 ಹೇಳಿ. ಆ ಮನುಷ್ಯನನ್ನು ನಾನರಿಯೇನು ಎಂದು ಹೇಳಿ ಶಾಪ ಹಾಕಿಕೊಳ್ಳುವುದಕ್ಕೂ ಆಣೆ ಇಟ್ಟುಕೊಳ್ಳುವುದಕ್ಕೂ ಪ್ರಾರಂಭಿಸಿದನು. ಸಾಕು. ಅಥವಾ ಇನ್ನೊಂದ್ಸಲ ಓದ್ತೀರಾ? ಆ ಮನುಷ್ಯನನ್ನು ನಾನರಿಯೇನು ಎಂದು ಹೇಳಿ ಶಾಪ ಹಾಕಿಸಿಕೊಳ್ಳುವುದಕ್ಕೂ ಆಣೆ ಇಟ್ಟುಕೊಳ್ಳುವುದಕ್ಕೂ ಪ್ರಾರಂಭಿಸಿದನು. ಸಾಕು. ಆ ಮನುಷ್ಯನನ್ನು ನಾನು ಅರಿಯೆ ಎಂದು ಹೇಳಿದನು. ಯಾರು ಹೇಳಿದ ಈ ಮಾತು? ಅಲ್ಲಿ ಏನ್ ತೋರಿಸುತ್ತೆ? ಅದನ್ನು ಭಯದಿಂದ ಕ್ರಿಸ್ತನ ಜೊತೆ ಇದ್ದು ಆತನ ಜೊತೆ ಸೇವೆ ಮಾಡಿಕೊಂಡು ಕೊನೆಯದಾಗಿ ಆತನ ಯಾರೆಂಬುದಾಗಿ ನನಗೆ ಗೊತ್ತೇ ಇಲ್ಲ ಎಂಬುದಾಗಿ ಪೇತ್ರನು ಹೇಳಿದ ಅಲ್ವಾ? ದೇವ್ರ ಮೊದಲೇ ಹೇಳಿರ್ತಾರೆ, ನೀ ನನ್ನನ್ನ ಫಸ್ಟ್ ಹೇಳಿರ್ತಾನೆ ಪೇತ್ರನ ಬಗ್ಗೆ. ಆದ್ರೆ ಅವನು ಏನ್ ಮಾಡ್ತಾನೆ? ಪೇತ್ರನ್ ಕೊಚ್ಕೊಳ್ತಾನೆ, ಇಲ್ಲ ಸ್ವಾಮಿ ನಾನು ಮಾಡಲ್ಲ. ಆದ್ರೆ ಇಲ್ಲಿ ಏನ್ ಮಾಡ್ತಾನೆ? ಅವ್ನು ಯಾರೋ ನನ್ನ ಅರಿಯನು ಅಂತ ಹೇಳ್ತಾನೆ. ನಮ್ಮ ಜೀವಿತದಲ್ಲಿ ನೋಡ್ಬೇಕಾದ್ರೆ, ಕಷ್ಟದ ಹಾದಿಯಲ್ಲಿ ನಡಿಬೇಕಾದ್ರೆ, ನಮ್ಮ ಸ್ನೇಹಿತರಾಗ್ಲಿ, ನಮ್ಮ ಸಂಬಂಧಿಕರಾಗ್ಲಿ ನೋಡುವಾಗ ಹೇಳ್ಬೋದು,
ಅವ್ರು ಚರ್ಚಿಗೆ ಹೋಗ್ತಾರೆ, ಇವ್ರು ಹಿಂಗ್ ಮಾಡ್ತಾರೆ ಹೆಂಗ್ ಮಾಡ್ತಾರೆ ಅಂತ ಹೇಳಿದಾರ ನಿಮ್ಮ ಜೀವಿತದಲ್ಲಿ? ಹೇಳಿರ್ತಾರ? ಅವಾಗ ನಾವು ಕರ್ತನ ನಾಮವನ್ನು, ಆತನ ಘನತೆಯನ್ನು, ಆತನಿಗೆ ಸಲ್ಲಬೇಕಾದಂತ ಗೌರವವನ್ನು ಬಿಟ್ಕೊಡ್ಬಾರ್ದು. ಹಲ್ಲೆಲೂಯ. ಆತನ ನಾವು ಎಲ್ಲಿ ಹೋದರೂ ಕೂಡ, ನಾವು ಒಂದು ಚಿಕ್ಕ ಸ್ಥಳದಿಂದ ದೊಡ್ಡ ಸ್ಥಳಕ್ಕೆ ಹೋದರೂ ಕೂಡ ಆತನ ನಾಮವನ್ನೇ ಮಹಿಮೆ ಪಡಿಸ್ಬೇಕು. ಹೌದು, ಧೈರ್ಯವಾಗಿ ಹೇಳ್ಬೇಕು, ಇಲ್ಲ ನಾನು ಕ್ರಿಸ್ತನ ಮಗಳು, ನಾನು ಯೇಸು ಸ್ವಾಮಿ ನಂಬಿದ್ದೇನೆ, ಆತನು ನನ್ನ ಸ್ವಂತ ಅಂಗೀಕಾರ ಮಾಡ್ಕೊಂಡಿದ್ದೀನಿ, ಆತನು ನನಗೋಸ್ಕರ ಶಿಲುಬೆ ಮೇಲೆ ಪ್ರಾಣ ಕೊಟ್ಟಿದ್ದಾನೆ ಎಂಬುದಾಗಿ ಧೈರ್ಯದಿಂದ ಹೇಳ್ಬೇಕು ಪ್ರಿಯರೇ. ಹಲ್ಲೆಲೂಯ. ನಾನು ಧೈರ್ಯವಾಗಿ ಹೇಳ್ತೀನಿ. ಹಲ್ಲೆಲೂಯ. ಹಲ್ಲೆಲೂಯ. ನಾವೇನ್ ಮಾಡ್ಬೇಕು ಅಂದ್ರೆ ಮನುಷ್ಯರ ಭಯ ಯಾವತ್ತೂ ಇರಬಾರ್ದು. ನಾವು ಕರ್ತನ ಒಬ್ಬನಿಗೆ ಭಯ ಪಡ್ಬೇಕು. ಹಲ್ಲೆಲೂಯ. ಕರ್ತನಿಗೆ ಭಯ ಪಟ್ರೆ ಏನಾಗುತ್ತೆ? ಆತನು ನಮ್ಮ ದಾರಿಯನ್ನು ಸರಿ, ನಮ್ಮ ಎಲ್ಲಾ ಜೀವಿತದಲ್ಲೂ ಆತನ ಸರಿ ಮಾಡ್ತಾನೆ. ಹಲ್ಲೆಲೂಯ. ನಾವು ಆತನ ಭಯ ನಮ್ಮೊಂದಿಗೆ ಇರೋದಾದ್ರೆ ನಾವು ಪಾಪನೇ ಮಾಡಲ್ಲ. ಹಲ್ಲೆಲೂಯ. ಆತನ ಭಯ ಇಲ್ದಲೆ ನಾವು ಇರೋದಾದ್ರೆ ಲೋಕದ ರೀತಿಯಲ್ಲಿ ನಡ್ಕೊಂಡು ಹೋಗ್ತೀವಿ. ಚರ್ಚಿಗೆ ಬಂದ್ರೆ ಪ್ರಯೋಜನ ಇಲ್ಲ. ಆತನ ಭಯ ಇಟ್ಕೊಂಡಿರ್ಬೇಕು ಪ್ರಿಯರೇ. ಆತನ ಭಯ ಯಾಕೆ ನಮ್ಮಲ್ಲಿ ಇರ್ಬೇಕು ಅಂದ್ರೆ, ಆತನು ದೊಡ್ಡ ದೇವರು, ಸಿಂಹಾಸನಗಳಲ್ಲಿ ಆಸೀನನಾಗಿರ್ತಾನೆ. ಆತನನ್ನ ಈ ಸೃಷ್ಟಿಯನ್ನು ಸೃಷ್ಟಿಸಿದ ದೇವರು, ನನಗೋಸ್ಕರ ನಿಮಗೋಸ್ಕರ ಪ್ರಾಣ ಕೊಟ್ಟಂತ ದೇವರು ಪ್ರಿಯರೇ. ಹಲ್ಲೆಲೂಯ. ನಾವು ಕರ್ತನಿಗೆ ಮಾತ್ರ ಭಯ ಪಡ್ಬೇಕೇ ಹೊರತು ಜನರಿಗೆ ಭಯ ಪಡಬಾರ್ದು ಪ್ರಿಯರೇ. ಹಲ್ಲೆಲೂಯ. ಗೌರವಿಸ್ಬೇಕು, ದೊಡ್ಡವರಿಗೆ ಚಿಕ್ಕವರಿಗೆ ಗೌರವಿಸ್ಬೇಕು. ಭಯ ಪಡುವಂತ ಅವಶ್ಯಕತೆ ನಮಗಿಲ್ಲ. ಯಾಕಂದ್ರೆ ನನ್ನೊಳಗಿರುವಾತನು ಈ ಲೋಕದಲ್ಲಿರುವಾತನಿಗಿಂತಲೂ ದೊಡ್ಡವನಿಗೆ ಕೈ ಕೊಟ್ಟು ಹೇಳ್ರಿ, ನನ್ನೊಳಗಿರುವಾತನು ಈ ಲೋಕದಲ್ಲಿರುವಾತನಿಗಿಂತಲೂ. ನಾವು ನೋಡೋದಾದ್ರೆ ಶಾಪ ಹಾಕಿಕೊಳ್ಳುವುದು. ಪೇತ್ರನು ತನ್ನ ಮೇಲೆ ತಾನು ಶಾಪ ಹಾಕೊಳ್ತಾನೆ. ಹಲ್ಲೆಲೂಯ. ಮತ್ತಾಯ 26:74 ಓದ್ಕೊಳ್ಳೋಣ. ಅದೇ ಕೆಳಗಡೆ ಬಂದ ಆ ಮನುಷ್ಯನನ್ನು ನಾನರೇ ಎಂದು ಹೇಳಿ ಶಾಪ ಹಾಕಿಕೊಳ್ಳುವುದಕ್ಕೂ ಪ್ರಾರಂಭಿಸಿದನು. ನಾವು ನೋಡ್ಕೋತೀವಲ್ವಾ, ಆತನ ಏನ್ ಮಾಡ್ದ? ತನ್ನನ್ನು ತಾನೇ ಶಾಪ ಹಾಕೊಳ್ತಾನೆ. ಹಲ್ಲೆಲೂಯ. ನಮ್ಮ ಜೀವಿತದಲ್ಲಿ ನಾವು ಎಷ್ಟು ವಿಷಯಗಳಿಗೆ ಕೆಲವೊಂದು ಸಮಯ ನಮಗೆ ಗೊತ್ತಿರಲ್ಲ, ನಮ್ಮೇಲೆ ನಾವು ಶಾಪ ಹಾಕೋತಿರ್ತೀವಿ. ಯಾರಿಗೆ ಅನುಭವ ಆಗಿದೆ? ನಮ್ಮೇಲೆ ಶಾಪ ಹಾಕೊಂಡಿಲ್ವಾ? ಎಂತವಳು ನಾನು ಹಿಂಗ್ ಮಾಡ್ಬಿಟ್ಟೆ, ನೀವ್ ಯಾರು ಹಾಕೊಂಡಿಲ್ವಾ? ಹಲ್ಲೆಲೂಯ. ನಾನು ಹಾಕೊಂಡಿದ್ದೀನಿ. ಕೆಲವೊಂದು ಸಮಯ ನಮ್ಮ ಮೇಲೆ ನಾವು ಶಾಪ ಹಾಕೋತೀವಿ. ಪೇತ್ರನ ಜೀವಿತದಲ್ಲಿ ನೋಡಿದ ಹಾಗೆ ನಮ್ಮ ಮೇಲೆ ಕೂಡ ನಾವು ಶಾಪ ಹಾಕೊಳ್ತೀವಿ. ಹಲ್ಲೆಲೂಯ. ಹಲ್ಲೆಲೂಯ. ನಮ್ಮನ್ನು ಕ್ರಿಸ್ತನು ಆ ಶಾಪದಿಂದ ಬಿಡಿಸ್ಲಿಕ್ಕೆ ಬಂದಿದ್ದಾನೆ, ರಕ್ತದಿಂದ ಬಿಡಿಸ್ಲಿಕ್ಕೆ ಬಂದಿದ್ದಾನೆ. ನಮ್ಮ ಮೇಲೆ ನಾವು ಶಾಪ ಹಾಕೋಬಾರ್ದು, ನಾವು ಕೂಡ ಬೇರೆಯವ್ರ ಮೇಲೆ ಶಾಪ ಹಾಕಬಾರ್ದು. ಹಲ್ಲೆಲೂಯ. ನಾವು ಎಲ್ಲರನ್ನು ಪ್ರೀತಿಸುವವರಾಗಿ ಅವರಿಗೆ ಇನ್ನು ಆಶೀರ್ವಾದ ಮಾಡ್ಬೇಕೆ ಹೊರತು ಶಾಪ ಹಾಕಬಾರ್ದು. ನಮ್ಮ ಮೇಲೆ ನಾವು ಆಶೀರ್ವಾದಗಳನ್ನು ಪ್ರತಿದಿನ ರಿಲೀಸ್ ಮಾಡ್ಕೋಬೇಕು. ಸ್ವಾಮಿ, ನನ್ನ ಮೇಲೆ ಈ ದಿನ ಇಟ್ಟಿರುವಂತ ಆಶೀರ್ವಾದಗಳು ಸ್ವಾಮಿ ನೀನು ನನಗೆ ಕೊಡು ಎಂಬುದಾಗಿ ಪ್ರತಿದಿನ ಬ್ರದರ್ ಹೇಳ್ದಾಗೆ ಆ ದಾರಿಯನ್ನು ಸರಿ ಮಾಡು ಸ್ವಾಮಿ ಎಂಬುದಾಗಿ ನಾವು ನಡೆಯುವಾಗ ಕರ್ತನ ನಮ್ಮ ಜೊತೆಗಾರನಾಗಿದ್ದು ಆ ದಾರಿಯನ್ನು ಅದ್ಭುತವಾಗಿ, ವಿಶೇಷವಾಗಿ, ಅಗಮ್ಯವಾಗಿ ಕರ್ತನು ನಮ್ಮನ್ನು ಆ ದಾರಿಯನ್ನು ಸರಿ ಮಾಡಿ ನಮ್ಮನ್ನು ಆಶೀರ್ವಾದಕರವಾಗಿ ನಡೆಸ್ತಾನೆ ಪ್ರಿಯರೇ. ನಮ್ಮ ಮೇಲೆ ನಾವು ಯಾವತ್ತೂ ಶಾಪ ಹಾಕೊಳ್ಬಾರ್ದು ಪ್ರಿಯರೇ. ಹಲ್ಲೆಲೂಯ. ನೆಕ್ಸ್ಟ್ ನಾವು ನೋಡ್ಬೇಕಾದ್ರೆ ಕೊನೆಯದಾಗಿ, ಹಲ್ಲೆಲೂಯ, ಪೇತ್ರನ ಜೀವಿತದಲ್ಲಿ ಕೊನೆಯದಾಗಿ ನೋಡ್ಬೇಕಾದ್ರೆ ಪೇತ್ರನು ಮಾನಸಾಂತರದ ಮೂಲಕ ಕ್ರಿಸ್ತನಿಗೆ ಸಾಕ್ಷಿಯಾಗಿ ಜೀವಿಸಿದ. ಹಲ್ಲೆಲೂಯ. ಕೊನೆಯದಾಗಿ ಅವನು ಕ್ರಿಸ್ತನಿಗೆ ಸಾಕ್ಷಿಯಾಗಿ ಮಾನಸಾಂತರ ಹೊಂದಿ ಅವನು ಜೀವನ ಮಾಡ್ತಾನೆ. ಹಲ್ಲೆಲೂಯ. ಮೊದಲನೇದಾಗಿ ನಾವು ನೋಡ್ಕೊಳ್ಳೋದಾದ್ರೆ ಪೇತ್ರನ ಜೀವಿತದಲ್ಲಿ ಸೈತಾನ ಹಾಕಿದ ಬಲೆಯಲ್ಲಿ ಬಿದ್ದೋಗಿದ್ದು ನಾವು ನೋಡ್ಕೊಳ್ಳೋದಾದ್ರೆ ಆತನು ಕೊಚ್ಚಿಕೊಳ್ತಾನೆ ಪೇತ್ರನು. ಎರಡನೇದು ಪ್ರಾರ್ಥಿಸದೇ ಇದ್ದದ್ದು ನಮ್ಮ ಜೀವಿತದಲ್ಲಿ ತಗೊಳ್ಳೋಣ, ನಾವು ಕೊಚ್ಚಿಕೊಳ್ಳೋದು ಬೇಡ. ಎರಡನೇದಾಗಿ ಪ್ರಾರ್ಥಿಸದೇ ಇದ್ದದ್ದು, ಅವನು ಪ್ರಾರ್ಥಿಸದೇ ಇದ್ದದ್ದೇ ಆತನು ಸೈತನ್ ಬಲೆಗೆ ಬಿದ್ದು ಹೋಗಿದ್ದು ಕಾರಣವಾಗಿತ್ತು. ಮೂರನೇದಾಗಿ ನೋಡ್ಕೊಳ್ಳೋಣ, ಇಜ್ಜೋಡವಾಗಿದ್ದು ಅವನು ಅನ್ಯರೊಂದಿಗೆ ಇಜ್ಜೋಡ ಆಗಿದ್ದು. ನಾಲ್ಕನೇದು ಮನುಷ್ಯರ ಭಯಪಟ್ಟಿದ್ದು. ಐದನೇದು ಆ ಪೇತ್ರನು ತನ್ನ ಮೇಲೆ ತಾನು ಶಾಪ ಹಾಕಿಕೊಂಡಿದ್ದು. ಕೊನೆಗೆ ಆತನು
ಪೇತ್ರನು ಮಾನಸಾಂತರದ ಮೂಲಕ ಕ್ರಿಸ್ತನಿಗೆ ಸಾಕ್ಷಿಯಾಗಿ ಜೀವಿಸಿದನು. ಆಮೆನ್. ಮತ್ತಾಯ 26:75 ನಾನು ನೋಡೋಣ. ಹಲ್ಲೆಲೂಯಾ. ಅಲ್ಲೇ ಕೆಳಗಡೆ ಆಗ ಪೇತ್ರನು ಕೋಳಿ ಕೂಗುವುದಕ್ಕಿಂತ ಮುಂಚೆ 3 ಸಾರಿ ನನ್ನ ವಿಷಯವಾಗಿ ಅವನನ್ನು ಅರಿಯನೆಂಬುದಾಗಿ ಹೇಳುವೆ ಎಂದು ಯೇಸು ಹೇಳಿದ ಮಾತನ್ನು ನೆನೆಸಿ ಹೊರಗೆ ಹೋಗಿ ಬಹು ವ್ಯತ್ಯಪಟ್ಟು ಹಲ್ಲೆಲೂಯಾ. ಏನ್ ಮಾಡ್ತಾನೆ? ಹೊರಗೆ ಹೋಗಿ ಪಶ್ಚಾತ್ತಾಪ ಪಡ್ತಾನೆ. ಅದನ್ನು ಕರ್ತನ ಫಸ್ಟ್ ಹೇಳಿದ್ರು ಅವನಿಗೆ, ನೀ ನನ್ನ ವಿಷಯದಲ್ಲಿ ನಾನು ಅರಿಯೇನೆಂದು ಹೇಳ್ತೀಯ ಅಂತ. ಅದನ್ನ ನೆನ್ಸ್ಕೊಂಡು ಏನ್ ಮಾಡ್ತಾನೆ ಪೇತ್ರನ ಎಂಬುದನ್ನು ನೋಡುವಾಗ ಆತನ ಮಾನಸಾಂತರ ಪಡ್ತಾನೆ. ಹಲ್ಲೆಲೂಯಾ. ಮಾನಸಾಂತರ ಪಟ್ಟು ಕ್ರಿಸ್ತನಿಗೆ ಆ ಒಂದು ದಿನಗಳಲ್ಲಿ ಆತನ ಸಾಕ್ಷಿಯ ಮಗನಾಗಿ ಆತನ ಸೇವೆಯನ್ನು ಮಾಡ್ತಾನೆ. ಹಲ್ಲೆಲೂಯಾ. ನಮ್ಮ ಜೀವಿತದಲ್ಲಿ ಅಷ್ಟೇ ಪ್ರಿಯರೇ, ನಾವು ನೋಡ್ಕೊಳ್ಳೋದಾದ್ರೆ ನಮ್ಮ ಒಂದು ಪಶ್ಚಾತ್ತಾಪದ ಜೀವಿತ ಇಲ್ಲವಾದರೆ ನಾವು ಕ್ರಿಸ್ತನಲ್ಲಿ ನಡೀಲಿಕ್ಕಾಗಲ್ಲ ಪ್ರಿಯರೇ. ಹಲ್ಲೆಲೂಯಾ. ಹಲ್ಲೆಲೂಯಾ. ಕೇಳ್ಕೊಳ್ಳೋಣ, ಏಸಪ್ಪ ನನಗೆ ಪಶ್ಚಾತ್ತಾಪ ಬರಬೇಕು. ಪ್ರತಿದಿನ ನಾವು ಹಿಂದೆ ನಡೆದು ಬಂದ ಹಾದಿಗಳು ನಾವು ನೆನಪು ಮಾಡಿಕೊಂಡು, ಸ್ವಾಮಿ ನನ್ನನ್ನು ಅಲ್ಲಿಂದ ಬಿಡಿಸಿದೆಯಲ್ಲ ಸ್ವಾಮಿ, ನಿನಗೆ ಸ್ತೋತ್ರ ಎಂಬುದಾಗಿ ಪ್ರತಿದಿನವೂ ನಮ್ಮ ಹಿಂದಿನ ನೆನೆಸ್ಕೊಂಡು, ನಮ್ಮ ಹಾದಿನ ನೆನೆಸ್ಕೊಂಡು, ಈಗ ಉತ್ತಮ ಸ್ಥಳಕ್ಕೆ ನಮ್ಮನ್ನು ಇಟ್ಟಿದಾನ ಇಲ್ವಾ ದೇವರು? ನಾವು ಹಿಂದಿನ ಮರೆಯಕ್ಕಾಗುತ್ತಾ? ನಾವು ಯಾವ ಸ್ಥಿತಿಲಿ ಇದ್ವಿ? ಬಿದ್ದೋದಂತ ಸ್ಥಿತಿಯಲ್ಲಿ ಇದ್ವಿ. ಎಲ್ರು ನಿರಾಕರಿಸಿದ್ರು, ಎಲ್ರು ಬೈತಿದ್ರು, ಅಪ್ಪ ಇವಳಿಗೆ ಏನು ಬರಲ್ಲ ಅಂತಿದ್ರು, ಎಷ್ಟು ಜನ ಅವಮಾನ ಮಾಡಿದ್ರು. ಆ ಒಂದು ಸ್ಥಿತಿಯಲ್ಲಿ ಇದ್ದಂತ ನಮಗೆ ಹೊಲಸು ತುಟಿಯವರ ಮಧ್ಯದಲ್ಲಿ ಹೊಲಸು ತುಟಿಯವರಾಗಿದ್ದ ನಮ್ಮನ್ನು ಆತನ ಏನ್ ಮಾಡ್ದ? ಬಿಡಿಸಿ ಆತನ ರಕ್ತದಿಂದ ಶುದ್ಧ ಮಾಡಿ ಆತನ ಮಗಳಂತ ಕರೆದು ಪ್ರೀತಿ ಮಾಡಿ ಏನ್ ಮಾಡ್ದ? ಆತನ ಉನ್ನತವಾದ ಪರಲೋಕನೇ ನಿನಗೆ ಕೊಡ್ತೀನಿ ಅಂತ. ಯಾರು ಕರ್ದಿದ್ದಾರೆ ಪರಲೋಕ ಕೊಡ್ತೀನಿ ಬನ್ನಿ ಅಂತ? ಯಾರು ಕರ್ದಿಲ್ಲ. ನನ್ನ ಕರ್ತನ ಒಬ್ಬನೇ ಕರ್ದಿರೋದು. ನಿತ್ಯ ಜೀವವನ್ನು ಕೊಡ್ತೇನೆ. ನನಗೋಸ್ಕರ ನಿನಗೋಸ್ಕರ ಶಿಲ್ಬೆ ಮೇಲೆ ಪ್ರಾಣ ಕೊಟ್ಟಂತ ಒಬ್ಬ ವ್ಯಕ್ತಿ ಅಂದ್ರೆ ಅದು ನನ್ನ ಕರ್ತನು ಪ್ರಿಯರೇ. ಶಿಲ್ಬೆ ಮೇಲೆ ಆತನು ಭಾರವಾದ ಶಿಲ್ಬೆಯನ್ನು ಹೊತ್ತುಕೊಂಡು ಮುಳ್ಳಿನ ಕಿರೀಟವನ್ನು ಧರಿಸಿಕೊಂಡು ಒಂದು ಹನಿ ರಕ್ತವು ತನ್ನ ದೇಹದಲ್ಲಿ ಇಟ್ಟಿಕೊಳ್ಳದೆ ಪೂರ್ತಿಯಾಗಿ ಸುರಿಸ್ಬಿಟ್ಟ ನನಗೋಸ್ಕರ. ಆ ರಕ್ತ ನೋಡ್ಬೇಕಾದ್ರೆ ನಮಗೆ ಯಾರಿಗಾದ್ರೂ ಪಾಪ ಮಾಡ್ಲಿಕ್ಕೆ ಮನ್ಸು ಬರುತ್ತಾ ಪ್ರಿಯರೇ? ಈ ಲೋಕದಲ್ಲಿ ನಮ್ಗೋಸ್ಕರ ಯಾರಾದ್ರೂ ಒಂದು ಹನಿ ರಕ್ತ ಏನಾದ್ರು ಕಟ್ ಮಾಡ್ಕೊಂಡ್ರೆ ಅಪ್ಪ ಉರಿ ಅಂತೀವಿ ಅಲ್ವಾ? ಇನ್ನು ಪೂರ್ತಿಯಾಗಿ ಕ್ರಿಸ್ತನ್ ತನ್ನ ದೇಹದಲ್ಲಿ ಒಂದು ಹನಿ ರಕ್ತ ಇಲ್ಲದೆ ಆತನು ನನಗೋಸ್ಕರ ನಿಮಗೋಸ್ಕರ ಕೊಟ್ಟಿರುವಾಗ ನಾವು ಪಾಪ ಮಾಡ್ಲಿಕ್ಕೆ ಬಯಸ್ತೀವೋ ಪ್ರಿಯರೇ? ಪ್ರತಿದಿನ ನಾವು ಏನ್ ಮಾಡ್ಬೇಕು? ಮಾನಸಾಂತರವನ್ನು ಪಶ್ಚಾತ್ತಾಪ ಪಟ್ಟು, ಸ್ವಾಮಿ ನನ್ನನ್ನು ಕರೆದಿದ್ಯಾ, ನಿನ್ನ ಸ್ತೋತ್ರ, ನನ್ನ ರಕ್ಷಣೆ ಕೊಟ್ಟಿದ್ಯಾ, ನಿನ್ನ ಸ್ತೋತ್ರ ಎಂದು ಆತನಿಗೆ ಜಯ ಹೇಳ್ಬೇಕು. ಹಲ್ಲೆಲೂಯಾ. ಸ್ತೋತ್ರ ಮಾಡ್ಬೇಕು. ಹಲ್ಲೆಲೂಯಾ. ಸ್ತೋತ್ರ ಸ್ವಾಮಿ. ಹಲ್ಲೆಲೂಯಾ. ಇಲ್ಲಿಗೆ ಪೇತ್ರನ ಜೀವಿತ ನಾವು ನೋಡ್ಕೊಂಡ್ವಿ. ಸಂತೋಷವಾಯ್ತಾ? ಪೇತ್ರನ ಜೀವಿತ. ನಾವು ನೆಕ್ಸ್ಟ್ ಅದೇ ರೀತಿ ಹೊಸ ಒಡಂಬಡಿಕೆಯಲ್ಲಿ ಪೇತ್ರನ ಜೀವಿತ ನೋಡುವುದಾದರೆ, ಹಳೆ ಒಡಂಬಡಿಕೆಯಲ್ಲಿ ಒಂದು ವ್ಯಕ್ತಿ ಇದ್ದಾನೆ. ಆ ವ್ಯಕ್ತಿ ಯಾರೆಂಬುದು ಹೇಳ್ಬೋದಾ? ಆತನು ದೇವರು ಆತನನ್ನು ಮೀನಿನ ಹೊಟ್ಟೆ ಒಳಗೆ ಅವನನ್ನೇ ದೇವರು ಕರೆದರು. ಹಲ್ಲೆಲೂಯಾ. ನೋನನ ವಿಷಯದಲ್ಲಿ ನಾವು ನೋಡ್ಕೊಳ್ಳೋಣ. ಹಲ್ಲೆಲೂಯಾ. ನೋನನ ಅಧ್ಯಾಯಕ್ಕೆ ಬರೋಣ. ಹಲ್ಲೆಲೂಯಾ. ಎಷ್ಟು ಜನ ಸಂತೋಷವಾಗಿದ್ದೀರಾ? ಹಲ್ಲೆಲೂಯಾ. ಸ್ತೋತ್ರ ಸ್ವಾಮಿ. ನೋನನ ವಿಷಯದಲ್ಲಿ ನೋಡ್ಕೊಳ್ಳೋಣ. ದೇವರು ನೋನನನ್ನು ಬಲೆ ಹಾಕುವುದಕ್ಕೆ ಕರೆದರು. ಇಲ್ಲಿ ನಾವು ನೋಡ್ಕೋತೀವಿ, ದೇವರೇ ಕರೆದ್ರು ಯೋನನಿಗೆ ಬಲೆ ಹಾಕ್ಲಿಕ್ಕೆ. ಎಲ್ಲಿ ಕರೀತಾರೆ ಯೋನನನ್ನು? ಕ್ಲಾಪ್ಸ್ ಹಾಕಿ. ಹಲ್ಲೆಲೂಯಾ. ಕ್ಲಾಪ್ಸ್ ಹಾಕಿ ಅವ್ರ ಪಟ್ಟಣ ನಿನವೆಗೆ ಯೋನನನ್ನು ಕರೀತಾರೆ. ಹಲ್ಲೆಲೂಯಾ. ಆದ್ರೆ ಅವನು ಏನ್ ಮಾಡ್ತಾನೆ? ದೇವರು ಆತನನ್ನ ಯೋನನಿಗೆ ಹೇಳ್ತಾನೆ, ನೀನು ಬಲೆ ಹಾಕ್ಬೇಕು ಎಂಬುದಾಗಿ, ಅಂದ್ರೆ ನಿನೆವೆಗೆ ಹೋಗು ಎಂಬುದಾಗಿ ಹೇಳ್ತಾನೆ. ಆದ್ರೆ ಅವನೇನ್ ಮಾಡ್ತಾನೆ ನೋಡಿ ಬರೋಣ. ಹಲ್ಲೆಲೂಯಾ. 1:1 ನೋಡೋಣ. ಅಮಿತೆಯ ಮಗನಾದ ಯೋನನಿಗೆ, ನೀನೆದ್ದು ಈ ದೊಡ್ಡ ಪಟ್ಟಣವಾದ ಹಲ್ಲೆಲೂಯಾ ನಿನೆವೆಗೆ ಹೋಗಿ ಗಟ್ಟಿಯಾಗಿ ಕೂಗುತ್ತಾ ಅದನ್ನು ಖಂಡಿಸು. ಸಾಕು. ಇಲ್ಲ, ಇನ್ನೂ ಓದಿ. ಅದರ ನಿವಾಸಿಗಳ ದುಷ್ಟತನವು ನನ್ನ ಸನ್ನಿಧಿಗೆ ಮುಟ್ಟಿದೆ ಎಂದು ಅಪ್ಪಣೆ ಮಾಡಿದನು. ಹಲ್ಲೆಲೂಯಾ. ಅಲ್ಲಿ ದೇವ್ರು ಹೇಳ್ತಾರೆ, ನೀನ್ ನಿನೆವೆಗೆ ಹೋಗು ಮೊದಲೇ, ಅಲ್ಲಿ ದುಷ್ಟತನವು ಏನಾಗಿದೆ? ಹೆಚ್ಚಾಗಿದೆ ಎಂಬುದಾಗಿ. ಆದ್ರೆ
ಯೋನನ್ ಏನ್ ಮಾಡ್ತಾನೆ, ದೇವರ ಕರೀಲಿಕ್ಕೆ ಕಿವಿ ಕೊಡ್ತಾನೆ. ಆತನ ಏನ್ ಮಾಡ್ತಾನೆ, ಓಡೋಗ್ತಾನೆ ತಾರ್ಷೀಷಿಗೆ. ಹಂಗೆ ಹೋಗಲ್ಲ, ಆತನೇನು ಓಡೋಗ್ತಾನೆ, ತಪ್ಪಿಸ್ಕೊಳಕ್ಕೆ ಪ್ರಯತ್ನ ಪಡ್ತಾನೆ. ನಾವು ನಮ್ಮ ಜೀವಿತದಲ್ಲೂ ಅಷ್ಟೇ ಪ್ರಿಯರೇ, ದೇವರು ನಮ್ಮನ್ನ ಇಲ್ಲಿಗೆ ಹೋಗು ಮಗಳೇ, ಇಲ್ಲಿಗೆ ಹೋಗು ಮಗನೇ ಎಂಬುದಾಗಿ ಯಾವುದೇ ವಿಷಯದಲ್ಲಿ ಕರೆಯುವಾಗ, ಸೇವೆ ಆತನ ಯಾವುದು ನಮ್ಮ ಜೀವಿತ ಆ ಒಂದು ಜೀವಿತದಲ್ಲಿ ಕರೆಯುವಾಗ ನಾವೇನ್ ಮಾಡ್ತೀವಿ, ಕೆಲವೊಂದು ಸಮಯ ಆತನ ಸ್ವರಕ್ಕೆ ನಾವೇನ್ ಮಾಡ್ತೀವಿ, ಇವಾಗ ಕಷ್ಟ ಇದೆಪ್ಪ, ಹೆಂಗಪ್ಪ ಹೋಗೋದು, ಅಲ್ಲೇನಾದ್ರೂ ಮುಳ್ಳಿರುತ್ತೆ, ರೋಡ್ ಚೆನ್ನಾಗಿಲ್ಲ ಅಂದ್ರೆ ಈಗಿನ ಒಂದು ಜನ್ರೇಷನ್ ಅಲ್ಲಿ ಅವಾಗ ಹೋಗಲ್ಲ, ಚೆನ್ನಾಗಿರೋ ಹೈವೇ ರೋಡ್ ಹುಡ್ಕೊಂಡು ಹೋಗ್ತೀವಿ ಅಲ್ವಾ, ಸರಾಗವಾಗಿ ಚೆನ್ನಾಗಿದೆ, ಅಲ್ಲಿ ಏನೂ ಇಲ್ಲ, ಮುಳ್ಳಿಲ್ಲ, ಒಂದು ಕಲ್ಲಿಲ್ಲ, ಚೆನ್ನಾಗಿದೆ, ಹೋಗ್ಬೋದು ಅಂತ ಏನ್ ಮಾಡ್ತೀವಿ ನಾವು, ಸುಖಕರವಾದ ಜೀವಿತ ಹುಡ್ಕೊಂಡು ಹೋಗ್ತೀವ ಇಲ್ವಾ, ಹೋಗ್ತೀವಿ ಅಲ್ವಾ. ಅದೇ ರೀತಿ ನಾವು ನಮ್ಮ ಜೀವಿತದಲ್ಲಿ ದೇವ್ರ ಕರೆಯುವಿಕೆಗೆ ಕಿವಿ ಕೊಟ್ಟು, ಸ್ವಾಮಿ ನನ್ನ ಆತ್ಮೀಯ ಕಿವಿಗಳನ್ನು ತೆರಿ ಸ್ವಾಮಿ ಎಂಬುದಾಗಿ ಪ್ರತಿದಿನ ಕೇಳ್ಕೋಬೇಕು. ಯಾಕೆಂದ್ರೆ ನಾವು ಕೇಳ್ಕೊಳ್ಳೋದೇ ಇಲ್ಲದಿದ್ದರೆ ಆತನ ಸ್ವರ ನಮಗೆ ಕೇಳಿಸುವುದು. ಹಲ್ಲೆಲೂಯ. ನಮ್ಮ ಜೀವಿತದಲ್ಲಿ ಕೇಳ್ಕೋಬೇಕು, ಸ್ವಾಮಿ ನನ್ನ ಆತ್ಮೀಯ ಕಿವಿ ತೆರೆ, ಆತ್ಮೀಯ ಕಣ್ಗಳು ತೆರೆ, ಆತ್ಮೀಯ ಹಲ್ಲೆಲೂಯ ಹಲ್ಲೆಲೂಯ ಹಲ್ಲೆಲೂಯ. ನಾವು ನೋಡ್ತೇವೆ ಅಲ್ಲಿ ದೇವರು ಯೋನನನ್ನು ಕರೆದ್ರು ನಿನಮೆಗೆ ಹೋಗಿ ಎಂಬುದಾಗಿ, ಆದ್ರೆ ಅವನು ತಾರ್ಷೀಷಿಗೆ ಹೋಗ್ತಾನೆ. ಹಲ್ಲೆಲೂಯ. ಅದು ದೇವರ ಯೋಜನೆಯ ಹೊಸ ಯೋಜನೆ ಕೊಟ್ಟರು ಆತನಿಗೆ. ಹಲ್ಲೆಲೂಯ. ದೇವರ ಯೋಜನೆಯೊಂದಿಗೆ ಹೊಸ ಯೋಜನೆ ಕೊಟ್ಟದ್ದು ಯೋನನಿಗೆ. 1:3 ನೋಡೋಣ. ಆದರೆ ಯೋನನು ಯೆಹೋವನ ಸನ್ನಿಧಿಗೆ ತಪ್ಪಿಸಿಕೊಳ್ಳುವ ಹಾಗೆ ತಾರ್ಷೀಷಿಗೆ ಓಡಿ ಹೋಗಬೇಕೆಂದು ಹೊರಟು ಯೊಪ್ಪಕ್ಕೆ ಇಳಿದು ಅಲ್ಲಿ ತಾರ್ಷೀಷಿಗೆ ತೇಳುವ ಹಡಗನ್ನು ಕಂಡು ಬಾಡಿಗೆ ಕೊಟ್ಟು ಯೆಹೋವನ ಸನ್ನಿಧಿಯಿಂದ ತಾರ್ಷೀಷಿಗೆ ಪ್ರಯಾಣ ಮಾಡಬೇಕೆಂದು ಹಡಗಿನವರೊಡನೆ ಅದನ್ನು ಹತ್ತಿದನು. ಸಾಕು. ಹಲ್ಲೆಲೂಯ. ಆತನ ಏನ್ ಮಾಡ್ತಾನೆ, ದೇವ್ರು ಹೇಳಿದ್ನ ಬಿಟ್ಬಿಟ್ಟು ಬೇರೆ ಹಡಗನ್ನು ಹತ್ಕೊಂಡು ತಾರ್ಷೀಷಿಗೆ ಹೋಗ್ಬೇಕೆಂಬುದಾಗಿ ಹಡಗಿನೊಳಗಡೆ ಹತ್ತಿ ಹೋಗ್ಬಿಡ್ತಾನೆ ಅಲ್ಲಿಗೆ. ಆದ್ರೆ ದೇವ್ರು ಆತನ ಬಿಡಲ್ಲ. ಯಾಕೆಂದ್ರೆ ದೇವ್ರು ಆತನ ಕರೆದಿರ್ತಾರಲ್ವ, ನೀನು ನಿನವೆಗೆ ಹೋಗೋದಿಲ್ಲ, ಆದ್ರೆ ಅವ್ನು ತಾರ್ಷೀಷಿಗೆ ಹೋಗಿರೋದ್ರಿಂದ ದೇವ್ರು ಬಿಟ್ಬಿಡ್ತಾನ. ನಾವು ಬೇರೆ ಮಾರ್ಗದಲ್ಲಿ ಹೋದ್ರೆ ಬಿಡ್ತಾನೆ ನಮ್ಮನ್ನ. ಏನ್ ಮಾಡ್ತಾನೆ, ನಾವೆಲ್ಲಿ ಹೋಗ್ಬೇಕು ಅಲ್ಲಿಗೆ ಎಳ್ಕೊಂಡ್ಬರ್ತಾನೆ, ಬಿಡಲ್ಲ. ನಾವ್ ಎಷ್ಟೇ ದೂರ ಹೋಗ್ಲಿ, ಫಾರಿನಿಗೆ ಹೋಗ್ಲಿ, ದೇವ್ರು ಅಲ್ಲಿಂದ ನಮ್ಮನ್ನ ಎಳ್ಕೊಂಡ್ಬಂದು ನೀನ್ ಇಲ್ಲೇ ಇರ್ಬೇಕು, ಈ ಹಳ್ಳಿಲೇ ಇರ್ಬೇಕು ಎಂಬುದಾಗಿ ಆತನ ಉದ್ದೇಶ, ಆತನ ಚಿತ್ತ ಇದ್ರೆ ನಾವೆಲ್ಲಿ ಹೋದ್ರು ಆತನ ನಮ್ಮನ್ನ ಏನ್ ಮಾಡಲ್ಲ, ಬಿಡಲ್ಲ ಬಿಡಿಯಾರೆ. ಹಲ್ಲೆಲೂಯ ಹಲ್ಲೆಲೂಯ. 3ನೇದಾಗಿ ನೋಡ್ಕೊಳ್ಳೋಣ, ದೇವರ ಯೋಜನೆಯನ್ನು ಬಿಟ್ಟು ತನ್ನ ಯೋಜನೆಯನ್ನು ಆರಿಸಿಕೊಂಡನು. ಅದೇ ಆತನು ದೇವರ ಯೋಜನೆಯನ್ನು ಬಿಟ್ಟು ತನ್ನ ಯೋಜನೆಯನ್ನು ಆರಿಸಿಕೊಳ್ತಾನೆ. ಅದೇ ನಿನವೆಗೆ ಹೋಗದು, ತಾರ್ಷೀಷಿಗೆ ಹೋಗಿದ್ದೆ ಆತನು ತನ್ನ ಯೋಜನೆ, ತನ್ನ ಆಲೋಚನೆ ಅಂತ ಅವನು ಹೋಗ್ತಾನೆ. ಹಲ್ಲೆಲೂಯ. 4ನೇದಾಗಿ ನೋಡ್ಕೊಳ್ಳೋಣ, ದೇವರು ಯೋನನಿಗೆ ಯೋಜನೆಯನ್ನು ವಿಫಲಪಡಿಸಿದ್ದು. ಅವನು ಹೋದ, ಆದ್ರೆ ಅವನಿಗೆ ಏನಾಯ್ತು, ವಿಫಲವಾಯ್ತು. ಹಲ್ಲೆಲೂಯ. ಯೋನ 1:4-5 ನೋಡ್ಕೊಳ್ಳೋಣ. ಬಳಿಕ ಯೆಹೋವನು ಬಿರುಗಾಳಿಯನ್ನು ಸಮುದ್ರದ ಮೇಲೆ ಬಲವಾಗಿ ಬೀಸಲು ಸಮುದ್ರದಲ್ಲಿ ದೊಡ್ಡ ತುಫಾನು ಎದ್ದು ಹಡಗು ಒಡೆದು ಹೋಗುವ ಹಾಗಾಯಿತು. ಆಮೆನ್. ಹಲ್ಲೆಲೂಯ. ಏನ್ ಮಾಡಿದ ದೇವರು, ದೊಡ್ಡ ಬಿರುಗಾಳಿಯನ್ನು ಅವನ ಹಡಗಲ್ಲಿ ಕೂತ್ಕೊಂಡಿದ್ದಾನೆ, ಆದ್ರೆ ದೇವರ ಅವನು ಬಿಡ್ಲಿಲ್ಲ. ಹಲ್ಲೆಲೂಯ. ಇಲ್ಲಿ ತನಕ ಹೋಗ್ತೀನಿ, ನಾನು ನೋಡ್ತೀನಿ, ಅಲ್ಲಿಂದ ಕರ್ಕೊಂಡ್ ಬರ್ತೀನಿ ಅಂತ ದೇವ್ರು ಕರೀತಾರೆ. ಅವನು ಕುತ್ಕೊಂಡಾದ ಬಳಿಕ ಬಿರುಗಾಳಿಯನ್ನು, ಸಮುದ್ರದ ಮಧ್ಯದಲ್ಲಿ ಹೋಗ್ಬೇಕಾದ್ರೆ ಬಿರುಗಾಳಿ ಬಲವಾಗಿ ಬೀಸುವಂತೆ ಸಮುದ್ರದಲ್ಲಿ ದೊಡ್ಡ ತುಫಾನು ಯಾವತ್ತೂ ಬಂದಿರ್ಲಿಲ್ಲ. ಆ ತುಫಾನು ಸಮುದ್ರದ ಮಧ್ಯದಲ್ಲಿ ಬರುವಾಗ, ಅದು ಯೋನ ಇದ್ದ ಹಡಗಿನ ಸಾಗುವಾಗ ಅಲ್ಲಿಗೆ ಬಂದು ತುಫಾನು, ಆ ಬಿರುಗಾಳಿ. ಹಲ್ಲೆಲೂಯ. ನಮ್ಮ ಜೀವಿತದಲ್ಲಿ ನಾವು ನೋಡ್ಬೇಕಾದ್ರೆ ದೇವ್ರ ಕರೆಯುವಿಕೆ ನಾವು ಬಿಟ್ಟು ನಮ್ಮ ಪಯಣದಲ್ಲಿ ನಾವು ಹೋಗ್ಬೇಕಾದ್ರೆ ಅನೇಕ ಕಷ್ಟಗಳು ಬರುತ್ತೆ, ಅನೇಕ ದುಃಖಗಳು, ನೋವುಗಳು. ಯಾವ ರೀತಿ ಎಂಬುದಾಗಿ ಹೇಳೋದಾದರೆ ಜೀವನನೇ ಸಾಕು ಎಂಬುದಾಗಿ ನೋವುಗಳು, ಕಷ್ಟಗಳು ಬರುತ್ತೆ. ಆದ್ರೆ ಹಲ್ಲೆಲೂಯ, ಕರ್ತನು ನನ್ನ ಸಂಗಡ ಇದ್ದಾನೆ. ಹಲ್ಲೆಲೂಯ. ಕೈ ಬಿಡುವುದಿಲ್ಲ. ಎಷ್ಟೇ ತುಫಾನ್ ಬಂದರೂ, ಎಷ್ಟೇ ದೊಡ್ಡ ಬಿರುಗಾಳಿಯಷ್ಟು ಕಷ್ಟಗಳು ನಮ್ಮ ಜೀವಿತದಲ್ಲಿ ಬಂದರೂ ಕೂಡ ಆತನು ನಮ್ಮ ಕೈ ಬಿಡುವುದಿಲ್ಲ. ಹಲ್ಲೆಲೂಯ. ಯಾವಾಗಲೂ ನಮ್ಮ ಕೈ ಹಿಡಿದು ನಡೆಸುವ. 4 ನಡೆಸುವ. 5 ನಡೆಸುವ. 6 ನಡೆಸುವ. 7 ನಡೆಸುವ. 8 ನಡೆಸುವ. 9 ನಡೆಸುವ. 10 ನಡೆಸುವ. 11 ನಡೆಸುವ. 12 ನಡೆಸುವ. 13 ನಡೆಸುವ. 14 ನಡೆಸುವ. 15 ನಡೆಸುವ. 16 ನಡೆಸುವ. 17 ನಡೆಸುವ. 18 ನಡೆಸುವ. 19 ನಡೆಸುವ. 20 ನಡೆಸುವ. 21 ನಡೆಸುವ. 22 ನಡೆಸುವ. 23 ನಡೆಸುವ. 24 ನಡೆಸುವ. 25 ನಡೆಸುವ. 26 ನಡೆಸುವ. 27 ನಡೆಸುವ. 28 ನಡೆಸುವ. 29 ನಡೆಸುವ. 30 ನಡೆಸುವ. 31 ನಡೆಸುವ. 32 ನಡೆಸುವ. 33 ನಡೆಸುವ. 34 ನಡೆಸುವ. 35 ನಡೆಸುವ. 36 ನಡೆಸುವ. 37 ನಡೆಸುವ. 38 ನಡೆಸುವ. 39 ನಡೆಸುವ. 40 ನಡೆಸುವ. 41 ನಡೆಸುವ. 42 ನಡೆಸುವ. 43 ನಡೆಸುವ. 44 ನಡೆಸುವ. 45 ನಡೆಸುವ. 46 ನಡೆಸುವ. 47 ನಡೆಸುವ. 48 ನಡೆಸುವ. 49 ನಡೆಸುವ. 50 ನಡೆಸುವ. 51 ನಡೆಸುವ. 52 ನಡೆಸುವ. 53 ನಡೆಸುವ. 54 ನಡೆಸುವ. 55 ನಡೆಸುವ. 56 ನಡೆಸುವ. 57 ನಡೆಸುವ. 58
5ರಿಂದ ಆಗ ನಾವಿಕರು ಹಾ. ಹೆದರಿ ಹಾ. ತಮ್ಮ ತಮ್ಮ ದೇವರುಗಳಿಗೆ ಮೊರೆಯಿಟ್ಟು ಹಾ. ತಮ್ಮ ಕಷ್ಟವು ಕಡಿಮೆಯಾಗುವ ಹಾಗೆ ಹಾ. ಹಡಗಿನ ಸಾಮಾನುಗಳನ್ನು ಹಾ. ಸಮುದ್ರಕ್ಕೆ ಬಿಸಾಡು ಬಿಟ್ಟರು. ಆಮೆನ್. ತಗೊಂಡ್ವಿ. ಇಷ್ಟರೊಳಗೆ ಹಾ. ಯೋನನು ಹಾ. ಹಡಗಿನ ಒಳಭಾಗಕ್ಕೆ ಇಳಿದು ಹಾ. ಮಲಗಿಕೊಂಡಿದ್ದನು. ಹಾ. ಗಾಢ ನಿದ್ರೆ ಹತ್ತಿತು. ಹಾ. ಹೀಗಿರಲು ಹಾ. ಹಡಗಿನ ಯಜಮಾನನು ಹಾ. ಅವನ ಬಳಿಗೆ ಬಂದು, ಇದೇನು ನಿದ್ದೆ ಮಾಡುತ್ತಿ? ಹಾ. ಎದ್ದು ಹಾ. ನಿನ್ನ ದೇವರಿಗೆ ಮೊರೆಯಿಡು. ಹಾ. ಒಂದು ವೇಳೆ ನಿನ್ನ ದೇವರು ನಮ್ಮನ್ನು ರಕ್ಷಿಸನು, ಹಾ. ನಾಶವಾಗದೆ ಉಳಿದೆವು ಎಂದು ಹೇಳಿದನು. ಹಲ್ಲೆಲೂಯಾ. ಸಾಕು. ಅವ್ರು ಏನ್ ಮಾಡ್ತಾರೆ? ಹಲ್ಲೆಲೂಯಾ. ಅವ್ರು ಹೇಳ್ತಾರೆ, ಬಿರುಗಾಳಿ ಬಂದಿಕ್ಕೆ ಅವರೆಲ್ಲ ಗಾಬರಿ ಮಾಡ್ಕೊಂಡು ಹಲ್ಲೆಲೂಯಾ ಹೆದರಿ ತಮ್ಮ ತಮ್ಮ ದೇವರುಗಳಿಗೆ ಅವರು ಮೊರೆ ಇಟ್ಟರು. ಹಲ್ಲೆಲೂಯಾ. ನಮ್ಮ ಕಷ್ಟ ಕಡಿಮೆ ಆಗಲಿಕ್ಕೆ ಹಡಗಿನ ಸಾಮಾನುಗಳನ್ನು ಸಮುದ್ರಕ್ಕೆ ಬಿಸಾಡ್ಬಿಡ್ತಾರೆ. ಇನ್ನೇನು ಹಡಗು ಮುಳುಗೋಗ್ಬಿಡುತ್ತಲ್ಲ ಅಂತ ಏನ್ ಮಾಡ್ಬಿಡ್ತಾರೆ ಅವರು, ತಮ್ಮ ಹಡಗಿನಲ್ಲಿರೋ ವಸ್ತುಗಳನ್ನು ಹಾಕ್ಬಿಡ್ತಾರೆ. ಆದ್ರೂ ಏನಾಗುತ್ತೆ, ಆ ಬಿರುಗಾಳಿ ದೇವರು ಉಂಟು ಮಾಡಿರೋ ಬಿರುಗಾಳಿ ನಿಲ್ಲುತ್ತಾ? ದೇವ್ರು ಕೊಡುವಂತ ಕೆಲವೊಂದು ವಿಷಯಗಳು ನಿಲ್ಲುತ್ತೆ ನಮ್ಮ ಜೀವಿತದಲ್ಲಿ. ಆತನು ನಾವು ಸರಿ ಹೋಗ್ಬೇಕಂತ ಆತನು ಕೆಲವೊಂದು ಕಷ್ಟಗಳು ಬರುತ್ತೆ. ನಾವು ಸರಿಯಾಗ ತನಕ ನಾವು ಸರಿಯಾಗದೆ ಹಾಗೆ ಇರುವುದಾದರೆ ನಮ್ಮ ಜೀವಿತದಲ್ಲಿ ಹಲ್ಲೆಲೂಯಾ. ಆತನು ಕಷ್ಟ ಕೊಟ್ಟಾಗಿಯೂ ಕೂಡ ನಾವು ನಮ್ಮನ್ನ ಬದಲಾವಣೆ ಮಾಡ್ಲಿಕ್ಕೋಸ್ಕರ ಆತ ನಮ್ಮನ್ನು ಪ್ರೀತಿಸುವುದರಿಂದನೇ ಆತನು ನಮ್ಮನ್ನು ಶಿಕ್ಷಿಸುವ ತಂದೆ ನಮ್ಮನ್ನು ಪ್ರೀತಿಸ್ತಾನೆ. ಖಂಡಿಸ್ಲಿಕ್ಕೂ ಆತನಿಗೆ ಅಧಿಕಾರ ಉಂಟು, ಪ್ರೀತಿಸ್ಲಿಕ್ಕೂ ಆತನಿಗೆ ಅಧಿಕಾರ ಉಂಟು. ಆತನು ಪ್ರೀತಿಸುವುದರಿಂದಲೇ ನಾವು ಈ ದಿನ ಇಲ್ಲಿದ್ದೀವಿ. ಹಲ್ಲೆಲೂಯಾ. ಆತನು ನೋಡುವಾಗ ಅಲ್ಲಿ ಬಿರುಗಾಳಿ ತಮ್ಮ ಕಷ್ಟವು ಕಡಿಮೆಯಾಗುವ ಹಾಗೆ ಹಡಗಿನ ಸಾಮಾನುಗಳನ್ನು ಸಮುದ್ರಕ್ಕೆ ಬಿಸಾಡು ಬಿಟ್ಟರು. ಇಷ್ಟರೊಳಗೆ ಯೋಹಾನನ ಹಡಗಿನ ಒಳಭಾಗಕ್ಕೆ ಇಳಿದು ಮಲಗಿಕೊಂಡದ್ದು. ಗಾಢ ನಿದ್ರೆ ಹತ್ತಿತು. ಹೀಗಿರಲು ಹಡಗಿನ ಯಜಮಾನನು ಅವನ ಬಳಿಗೆ ಬಂದು, ಇದೇನು ನೋಡಿದ್ರೆ ಯೋನನು ಗಾಢ ನಿದ್ರೆಯಲ್ಲಿ ಮುಳುಗ್ಬಿಟ್ಟಿದ್ದಾನೆ. ಅವನಿಗೆ ಗೊತ್ತಿಲ್ಲ ಇಷ್ಟೆಲ್ಲ ಆಗ್ತಾ ಇರೋದು. ಹಡಗಿನ ಯಜಮಾನರು ಬಂದು, ಏನ್ ನೀನು ಇಷ್ಟು ಗಾಢ ನಿದ್ರೆಯಲ್ಲಿ ಇದೆಯಾ ಎಂಬುದಾಗಿ ಕೇಳ್ತಾ ಇದ್ದಾರೆ. ಹಲ್ಲೆಲೂಯಾ. ಅಷ್ಟರೊಳಗೆ ಅವನಿಗೆ ಗೊತ್ತೇ ಇಲ್ಲ ಹಿಂಗೆ ಆಗಿದೆ, ಇಷ್ಟು ಗಾಳಿ ಬಂದಿದೆ, ತುಫಾನ್ ಬಂದಿದೆ, ಇಷ್ಟೊಂದು ಅಲೆಗಳು ಅಬ್ಬರಿಸ್ತಿದೆ, ಅಪಾಯ ಉಂಟಾಗಿದೆ ಎಂಬುದಾಗಿ ಇವನಿಗೆ ಗೊತ್ತಾಗ್ಲಿಲ್ಲ ಪ್ರಿಯರೇ. ಹಲ್ಲೆಲೂಯಾ. ನೋಡುವಾಗ ಮುಂದೆ ಇದೇನು ನಿದ್ದೆ ಮಾಡುತ್ತಿ ಎಂದು ಎದ್ದು ನಿನ್ನ ದೇವರಿಗೆ ಮೊರೆ ಇಡು. ಒಂದು ವೇಳೆ ನಿನ್ನ ದೇವರು ನಮ್ಮನ್ನು ರಕ್ಷಿಸಾನು. ನೋಡ್ರಿ, ಯಜಮಾನರು ಹೇಳ್ತಾರೆ, ಎದ್ದು ನಿನ್ನ ದೇವರಿಗೆ ಮೊರೆ ಇಡು, ನಿನ್ನ ದೇವರು ನಿಮ್ಮನ್ನು ರಕ್ಷಿಸಿದಾನು ಎಂಬುದಾಗಿ. ಹಲ್ಲೆಲೂಯಾ. ಮೊರೆ ಇಡುವಾಗ ನಮ್ಮನ್ನು ದೇವರು ರಕ್ಷಿಸ್ತಾನೆ. ಹಲ್ಲೆಲೂಯಾ. ನಾವು ಇಕ್ಕಟ್ಟಿನಲ್ಲಿ ಒಂದ್ ವೇಳೆ ಕಷ್ಟ ಬಂದಾಗೆ ಕೂಡ ನನ್ನ ಜೀವಿತದಲ್ಲಿ ಆಗಿದೆ ಪ್ರಿಯರೇ, ಕಷ್ಟ ಬಂದಾಗೆ ಕೂಡ ಇಲ್ಲ ಸ್ವಾಮಿ, ಕಷ್ಟ ಅಂತ ಅಳ್ತಾ ಕುತ್ಕೊಂಡ್ರೆ ಕಷ್ಟ ಹೋಗುತ್ತಾ? ಏನ್ ಮಾಡ್ಬೇಕು? ವಾಕ್ಯ ತಗೋಬೇಕು, ಪ್ರೇಯರ್ ಮಾಡ್ಬೇಕು. ಇಲ್ಲ ಸ್ವಾಮಿ, ಕಷ್ಟವನ್ನು ನೀನೇ ಅನುಭವಿಸಿ ಎಂಬುದಾಗಿ ವಾಕ್ಯದಲ್ಲಿ ನೋಡ್ತೀವಿ. ಆ ಅನುಭವ ನಮಗೆ ಕೊಡ್ತಾರೆ. ಹಲ್ಲೆಲೂಯಾ. ಎಷ್ಟೇ ಕಷ್ಟ ಇದ್ದರೂ ಆತನು ನಮ್ಮ ಜೊತೆ, ನಮ್ಮ ಸಂಗಡ ಚಲಿಸುವ ಆತನು ಅವ ಯಜಮಾನರು ಹೇಳ್ತಾರೆ, ನಿನ್ನ ದೇವರು ನಮ್ಮನ್ನು ರಕ್ಷಿಸ್ತಾನು. ಒಂದು ವೇಳೆ ನೀ ಎದ್ದು ನಿನ್ನ ದೇವರಿಗೆ ಮೊರೆ ಇಡು, ಒಂದು ವೇಳೆ ನಿನ್ನ ದೇವರು ನಮ್ಮನ್ನು ರಕ್ಷಿಸನು, ನಾಶವಾಗದೆ ಉಳಿದೆವು ಎಂದು ಹೇಳಿದರು. ಅವ್ರು ಹೇಳ್ತಾರೆ, ನಾಶವಾಗದೆ ಉಳಿದೆವು ಎಂದು ಹೇಳಿದ್ದಾರೆ. ಅವ್ರಿಗೆ ಎಷ್ಟು ನಂಬಿಕೆ ನೋಡ್ರಿ, ನಿನ್ನ ದೇವರು ಉಳಿಸ್ತಾನೆ, ನಾಶವಾಗದೆ ನಾವು ಉಳಿತೇವೆ ಎಂಬುದನ್ನು. ಅವ್ರಿಗಿನ್ನೂ ಗೊತ್ತಿಲ್ಲ ಯೋನನಿಂದ ಇದೆಲ್ಲ ಆಗ್ತಿದೆ ಎಂಬುದನ್ನು. ಮುಂದೆ ನಾವು ನೋಡೋಣ. ಹಲ್ಲೆಲೂಯಾ. ಬೇಡ, 5ನೇ ನಾವು ನೋಡೋಣ. ಯೋನನು ದೇವರ ಬಲೆಗೆ ಸಿಕ್ಕಿ ಹಾಕಿಕೊಂಡು ದೇವರ ಮಾತಿಗೆ ಆತನು ವಿಧೇಯನಾಗ್ತಾನೆ ಕೊನೆಯವರು. ಹಲ್ಲೆಲೂಯಾ. ಪ್ರಿಯರೇ, ನಾವು ದೇವರ ಬಲೆಗೆ ನಾವು ಬೀಳುವಾಗ ಆತನ ಮಾತಿಗೆ ನಾವು ವಿಧೇಯರಾಗಲೇಬೇಕು. ಆತನು ದೇವರು ಹಾಕಿದ ಬಲೆಗೆ, ನಮ್ಮ ಜೀವಿತದಲ್ಲಿ ಹಾಕಿರುವಂತ ದೇವರ ಬಲೆಗೆ ನಾವು ಬೀಳುವಾಗ ನಾವು ಆತನ ಮಾತಿಗೆ ವಿಧೇಯರಾಗಲೇಬೇಕು. ಹಲ್ಲೆಲೂಯಾ. 1:17 ನೋಡೋಣ ಪ್ರಿಯರೇ. ಇತ್ತ ಯೋನನನ್ನು ನುಂಗಲು ಯೆಹೋವನು ಒಂದು ದೊಡ್ಡ ಮೀನಿಗೆ ಅಪ್ಪಣೆ ಮಾಡಿದನು. ಯೋನನು 3 ದಿನ ಹಗಲಿರುಳು ಆ ಮೀನಿನ ಹೊಟ್ಟೆಯೊಳಗೆ ಇದ್ದನು. ಹಲ್ಲೆಲೂಯಾ. ದೇವ್ರು ಏನ್ ಮಾಡೋದು?
ಸಾರಿ, ಇದಕ್ಕಿಂತ ಮುಂಚೆ ನಾನು ಇನ್ನೊಂದು ವಿಷಯ ಹೇಳಬೇಕು. ಹಲ್ಲೆಲೂಯಾ. ಅವರು ಹೇಳ್ತಾರೆ, ನಿನ್ನ ದೇವರನ್ನು ನೀನು ಪ್ರಾರ್ಥಿಸಿದರೆ ರಕ್ಷಿಸಲು ನಾಶವಾಗದೆ ಹೋಗಿ ಎಂಬುದಾಗಿ. ಅಲ್ಲಿ ನಾವು ಮುಂದೆ ನೋಡುವುದಾದರೆ, ಅಲ್ಲೇ ನೋಡುವುದಾದರೆ 7:7 ಅನಂತರ ನಾವಿಕರೆಲ್ಲರೂ ಈ ಕೇಡು ನಮಗೆ ಸಂಭವಿಸಿದಕ್ಕೆ ಯಾರು ಕಾರಣವೆಂದು ನಮಗೆ ತಿಳಿಯುವ ಹಾಗೆ ಚೀಟು ಹಾಕೋಣ ಬನ್ನಿರಿ ಎಂಬುದಾಗಿ ಮಾತಾಡಿಕೊಂಡು ಚೀಟು ಹಾಕಲು ಚೀಟು ಯೋನನಿಗೆ ಬಂತು. ಹಲ್ಲೆಲೂಯಾ. ಅವರಿಗೆ ಯಾವಾಗ ಗೊತ್ತಾಯ್ತು ಯೋನನಿಂದ ಸಮಸ್ಯೆ ಬಂದಿದೆ ಎಂಬುದಾಗಿ. ಹಲ್ಲೆಲೂಯಾ. ಹಲ್ಲೆಲೂಯಾ. ಅವ್ರು ಏನ್ ಮಾಡ್ತಾರೆ ಅಂದ್ರೆ ಚೀಟು ಹಾಕ್ತಾರೆ, ಇದು ಯಾರಿಂದ ಸಮಸ್ಯೆ ಬಂದಿದೆ ಎಂಬುದಾಗಿ. ಹಲ್ಲೆಲೂಯಾ. ಆ ಚೀಟು ಹಾಕಿದಾಗ ಯೋನನ ಬಗ್ಗೆ ದೇವರು ತಿಳಿಸ್ಕೊಡ್ತಾರೆ. ಆಗ ಅವ್ರು ಏನ್ ಮಾಡ್ತಾರೆ ಮುಂದಕ್ಕೆ ನೋಡೋಣ ಪ್ರಿಯರೇ. ಹಲ್ಲೆಲೂಯಾ. ಅದನ್ನು ನೋಡಿ ಅವರು, ಅಯ್ಯ, ಈ ಕೇಡು ನಮಗೆ ಸಂಭವಿಸುವುದಕ್ಕೆ ಯಾರು ಕಾರಣ ಎಂಬುದನ್ನು ನೀನೇ ನಮಗೆ ತಿಳಿಸು. ನೀನು ಎಲ್ಲಿಂದ ಯಾವ ಕೆಲಸ ಮೇಲೆ ಬಂದಿ, ನೀನು ಯಾವ ದೇಶದವನು, ಯಾವ ಜನಾಂಗದವನು ಎಂದು ಅವರನ್ನು ಕೇಳಲು ಅವನು ಅವರಿಗೆ, ನಾನು ಇಬ್ರಿಯನು, ಕಡಲನ್ನು ಒಣನೆಲವನ್ನು ಸೃಷ್ಟಿಸಿದ ಪರಲೋಕ ದೇವರಾದ ಯೆಹೋವನ ಭಕ್ತನು ಎಂದು ಹೇಳಿದನು. ಹಲ್ಲೆಲೂಯಾ. ಅವರು ಹಡಗಿನ ಯಜಮಾನನ ಕೇಳ್ತಿರುವಾಗ, ನೀನು ಎಲ್ಲಿಂದ ಬಂದೆ, ಯಾವ ಊರಿಂದ ಬಂದೆ ಅಂತ ಕೇಳುವಾಗ ಇವನನ್ನು ಹೇಳ್ತಾನೆ, ನಾನು ಇಬ್ರಿಯನು, ಕಡಲನ್ನು ಒಣನೆಲವನ್ನು ಸೃಷ್ಟಿಸಿದ ಪರಲೋಕ ದೇವರಾದ ಯೆಹೋವನ ಭಕ್ತನೇ. ಯಾರ ಭಕ್ತರಾಗಿದ್ದೀವಿ? ಸೃಷ್ಟಿಕರ್ತನ ನಮ್ಮಪ್ಪ ಎಷ್ಟು ದೊಡ್ಡವನಾದ ನನ್ನ ಕರ್ತನು ತನ್ನನ್ನು ತಾನು ತಗ್ಗಿಸಿಕೊಂಡು ಈ ಲೋಕಕ್ಕೆ ನನಗೋಸ್ಕರ ನಿಮಗೋಸ್ಕರ ತನ್ನ ಪ್ರಾಣವನ್ನು ಕೊಟ್ಟಿದ್ದನು. ಆತನ ರಕ್ತವು, ಆತನ ಶಿಲುಬೆ ನನ್ನ ಕಣ್ಣ ಮುಂದೆ ಯಾವಾಗಲೂ ಇರಬೇಕು, ಇಟ್ಕೋಬೇಕು. ಅದನ್ನ ಶಿಲುಬೆ ನನ್ನ ಕಣ್ಣು ಮುಚ್ಚಿ ಬಿಟ್ರು ಸ್ವಾಮಿ ನನಗೋಸ್ಕರ ಪ್ರಾಣ ಕೊಟ್ಟಿದ್ದಾರೆ, ಆತ ನನಗೋಸ್ಕರ ರಕ್ತ ಕೊಟ್ಟಿದ್ದಾರೆ ಎಂಬುದಾಗಿ ಆತನನ್ನು ನಾವು ನಮ್ಮ ಮುಂಭಾಗದಲ್ಲಿ ಇಟ್ಕೊಳ್ಬೇಕು. ಹಲ್ಲೆಲೂಯಾ. 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 ನಾವು ನೋಡ್ತೇವೆ, ನಾನು ಇಬ್ರಿಯನು, ಕಡಲನ್ನು ಒಣನೆಲವನ್ನು ಸೃಷ್ಟಿಸಿದ ಪರಲೋಕ ದೇವರಾದ ಯೆಹೋವನ ಭಕ್ತನು ಎಂದು ಹೇಳಿದೆ. ನನಗೆ ಈ ವರ್ಡ್ ತುಂಬಾ ಇಷ್ಟ ಆಯ್ತು, ನಾನು ಎಲ್ಲೇ ಓದ್ಬೇಕಾದ್ರೆ ಅಲ್ವಾ. ಹಲ್ಲೆಲೂಯಾ. ಒಣನೆಲವನ್ನು ಸೃಷ್ಟಿಸಿದ ಪರಲೋಕ ದೇವರ ಯೆಹೋವನ ಭಕ್ತನು ಧೈರ್ಯವಾಗಿ ಹೇಳ್ತಿದ್ದೆ, ಯೆಹೋವನ ಭಕ್ತನು ಎಂಬುದಾಗಿ. ಹಲ್ಲೆಲೂಯಾ. ಎಷ್ಟು ನಾವು ಓದೋದಾರೆ. ಇವನು ಯೆಹೋವನ ಸನ್ನಿಧಿಯಿಂದ ಓಡಿ ಬಂದವನು ಎಂಬುದನ್ನು ಅವನು ಮೊದಲು ಹೇಳಿದ ಒಂದು ಮಾತಿನಿಂದ ಆ ಜನರು ತಿಳ್ಕೊಂಡಿದ್ದರು. ಈಗ ಇದನ್ನು ಕೇಳಿ ಬಹಳವಾಗಿ ಹೆದರಿ, ಇದೇನು ನೀನು ಮಾಡಿದ್ದು ಅಂದರು. ಬಳಿಕ ಸಮುದ್ರವು ಹೆಚ್ಚೆಚ್ಚಾಗಿ ಅಲ್ಲಕಲ್ಲೋಲವಾದ ಕಾರಣ ಅವರು, ನಮ್ಮ ಮೇಲೆ ಎದ್ದಿರುವ ಸಮುದ್ರವು ಶಾಂತವಾಗುವ ಹಾಗೆ ನಿನ್ನನ್ನು ಏನು ಮಾಡೋಣ? ಅವ್ರು ಹೇಳ್ತಾರೆ, ಯಜಮಾನ್ ಹೇಳ್ತಾರೆ, ಇವನು ಯೆಹೋವನ ಸನ್ನಿಧಿಯಿಂದ ಓಡಿ ಬಂದವನು. ಹಲ್ಲೆಲೂಯಾ. ಅವರಿಗೆ ಗೊತ್ತಾಯ್ತು ಇವನಿಂದಲೇ ಸಮುದ್ರ ಇಷ್ಟು ತೊಂದರೆಗಳಾಗ್ತದೆ ಎಂಬುದಾಗಿ. ಹಲ್ಲೆಲೂಯಾ. ಹಲ್ಲೆಲೂಯಾ. ನೋಡುವಾಗ ಅದೇ ಮುಂದೆ ಎಂದು ಪ್ರಶ್ನೆ ಮಾಡಲು ಅವನು ಅವರಿಗೆ, ನನ್ನನ್ನು ಎತ್ತಿ ಸಮುದ್ರದಲ್ಲಿ ಹಾಕಿರಿ, ನಿಮ್ಮ ಮೇಲೆ ಎದ್ದಿರುವ ಸಮುದ್ರವು ಶಾಂತವಾಗುವುದು. ಈ ದೊಡ್ಡ ತೂಫಾನು ನಿಮಗೆ ಸಂಭವಿಸಿದ್ದು ನನ್ನ ನಿಮಿತ್ತವೇ ಎಂಬುದು ನನಗೆ ಗೊತ್ತು ಎಂದು ಉತ್ತರ ಕೊಟ್ಟನು. ನಾವಿಕರು ಒಪ್ಪದೆ ದಡಕ್ಕೆ ಹಿಂದಿರುಗಬೇಕೆಂದು ಹುಟ್ಟು ಹಾಕುತ್ತಾ ಬಂದರೂ ಸೇರಲು ಆಗಲಿಲ್ಲ. ಸಮುದ್ರವು ಇನ್ನು ಅಲ್ಲೋಲವಾಗಿ ಅವರನ್ನು ಎದುರಿಸಿತು. ಹೀಗಿರಲು ಅವರು ಯೆಹೋವನಿಗೆ ಮೊರೆಯಿಟ್ಟು, ಯೆಹೋವನೇ, ಲಾಲಿಸು, ಲಾಲಿಸು, ಈ ಮನುಷ್ಯನ ಪ್ರಾಣ ನಷ್ಟಕ್ಕಾಗಿ ನಾಶನವು ನಮಗೆ ಬಾರದಿರಲಿ. ನಿರಪರಾಧಿಯನ್ನು ಕೊಲ್ಲುವ ದೋಷಕ್ಕೆ ನಮ್ಮನ್ನು ಗುರಿ ಮಾಡಬೇಡ. ಯೆಹೋವನೇ, ನಿನ್ನ ಚಿತ್ತಾನುಸಾರ ಮಾಡಿದೆಯಲ್ಲ ಎಂದು ವಿಭಿನ್ನಿಸಿ ಯೋಹಾನನನ್ನು ಎತ್ತಿ ಸಮುದ್ರದಲ್ಲಿ ಹಾಕಿದರು. ಏನ್ ಮಾಡ್ತಾರೆ ಅವ್ರು ಕೊನೆಗೆ? ಸಮುದ್ರಕ್ಕೆ ಯೋಹಾನನನ್ನು ಸಮುದ್ರಕ್ಕೆ ಫಸ್ಟ್ ಯೋಚನೆ ಮಾಡ್ತಾರೆ,
ಯಜಮಾನರು ಯೋಚನೆ ಮಾಡ್ತಾರೆ, ಬೇಡ ನೀನು ಸಮುದ್ರಕ್ಕೆ ಹಾಕ್ಬಿಟ್ರೆ ನಮ್ಮ ಮೇಲೆ ಶಾಪ ಬಂದ್ಬಿಡುತ್ತೆ ಎಂಬುದಾಗಿ ಯೋಚನೆ ಮಾಡ್ತಾರೆ. ಆದರೆ ಯೋನನ್ ಹೇಳ್ತಾನೆ, ಇಲ್ಲ, ಈ ಒಂದು ಆಪತ್ತು, ಈ ಒಂದು ಕಷ್ಟ ನನ್ನಿಂದ ಬಂದಿದೆ, ನನ್ನನ್ನು ಸಮುದ್ರಕ್ಕೆ ಹಾಕಿ ಎಂಬುದಾಗಿ. ಹಲ್ಲೆಲೂಯ. ಯೋನನಿಗೆ ಗೊತ್ತಾಯ್ತು, ದೇವರು ನನಗೆ ಒಂದು ನಿನೆವೆಗೆ ಹೋಗಿ ಎಂಬುದಾಗಿ ಹೇಳಿದ್ರು, ಆದರೆ ನಾನು ಆತನ ಮಾತಿಗೆ ಕಿವಿಗೊಡದೆ ನಾನು ತಾರ್ಷೀಷಿಗೆ ಬಂದೆ ಎಂಬುದಾಗಿ ಆತನಿಗೆ ಅರಿವಾಯ್ತು. ಅಲ್ಲಿ ನಾನು ದೇವ್ರ ಸ್ವರಕ್ಕೆ ಕಿವಿಗೊಡ್ದಲೇ ನಾನು ಇಲ್ಲಿ ಬಂದಿದ್ದೇನೆ ಎಂಬುದಾಗಿ. ಆತನ ಅಲ್ಲಿ ತನ್ನನ್ನು ತಾನು ಯೋನನ್ನು ತಗ್ಗಿಸಿಕೊಂಡು ಏನ್ ಹೇಳ್ತಾನೆ, ನನ್ನನ್ನ ಸಮುದ್ರದೊಳಗೆ ಹಾಕ್ಬಿಡ್ರು ಎಂಬುದಾಗಿ. ಹಲ್ಲೆಲೂಯ. ಅವನನ್ನ ಏನ್ ಮಾಡ್ತಾರೆ, ಸಮುದ್ರದೊಳಗೆ ಹಾಕ್ತಾರೆ. ಪ್ರಿಯರೇ, ಮುಂದೆ ಹೋದನು. ಕೂಡಲೇ ಸಮುದ್ರವು ತನ್ನ ರೌದ್ರವನ್ನು ನಿಲ್ಲಿಸಿ ಬಿಟ್ಟಿತು. ಇದನ್ನು ನೋಡಿ ಆ ಜನರು ಯೆಹೋವನಿಗೆ ಬಹಳ ಭಯಪಟ್ಟು ಆತನಿಗೆ ಯಜ್ಞವನ್ನರ್ಪಿಸಿ ಆರ್ಕೆಗಳನ್ನು ಮಾಡಿಕೊಂಡರು. ಇತ್ತ ಯೋನನನ್ನು ನುಂಗಲು ಯೆಹೋವನು ಒಂದು ದೊಡ್ಡ ಮೀನಿಗೆ ಅಪ್ಪಣೆ ಮಾಡಿದನು. ಯೋನನು 3 ದಿನ ಹಗಲಿರುಳು ಆ ಮೀನಿನ ಹೊಟ್ಟೆಯೊಳಗೆ ಇದ್ದನು. ದೇವರಿಗೊಂದು ಹಲ್ಲೆಲೂಯ ಹೇಳ್ಬೋದಾ? ಯೋನನ್ನು ಬಿಟ್ರ ದೇವ್ರು ತಪ್ಪಿಸ್ಕೊಂಡಾಗ ಏನ್ ಮಾಡಿದ್ರು, ಕರ್ಕೊಂಡ್ಬಂದ್ರು. ಸಾರಿ, ಮಧ್ಯದ ಹಡಗನಲ್ಲಿ ಬಂದ ಅಲ್ಲಿ ಏನ್ ಮಾಡಿದ್ರು, ಬಿರುಗಾಳಿ ಉಂಟು ಮಾಡಿದ್ರು. ಆದ್ರೆ ಅವನಿಗೆ ಗಾಢ ನಿದ್ರೆ ಹತ್ಕೊಂಡಿತ್ತು, ಅವನಿಗೆ ಎಚ್ಚರನೇ ಆಗಿಲ್ಲ ಈ ಸಂಗತಿಗಳು ನಡೀತಿದೆ ಎಂಬುದಾಗಿ. ಆದ್ರೆ ಏನ್ ಮಾಡ್ತಾರೆ ದೇವ್ರು, ಇವನಿಂದನೇ, ಯೋನನಿಂದನೇ ಈ ತೊಂದರೆ ಉಂಟಾಯ್ತು ಎಂದು ತಿಳಿದುಕೊಂಡು ಯಜಮಾನರಿಗೆ ಗೊತ್ತಾಗೋ ರೀತಿಯಲ್ಲಿ ಮಾಡಿ ಚೀಟ್ ಹಾಕಿದಾಗ ಅವನನ್ನ ಸಮುದ್ರಕ್ಕೆ ಹಾಕುವಂತೆ ಅವನೇ ಹೇಳ್ತಾನೆ, ನನ್ನ ಸಮುದ್ರಕ್ಕೆ ಹಾಕಿ ಎಂಬುದನ್ನು. ಹಲ್ಲೆಲೂಯ. ಸಮುದ್ರಕ್ಕೆ ಹಾಕಿದ ತಕ್ಷಣ ಅವನು ಸತ್ತೋಗ್ಬಿಡ್ತಾನ? ಏನಾಗುತ್ತೆ, ದೇವ್ರು ಅದನ್ನ ಕರಿವಿಕೆ ಇತ್ತಲ್ಲ, ದೇವ್ರ ಕರಿವಿಕೆ ಏನ್ ಮಾಡುತ್ತೆ, ದೇವರೇ ಒಂದು ಮೀನನ್ನು ಉಂಟು ಮಾಡಿರ್ತಾರೆ. ಮೀನನ್ನು ಉಂಟು ಮಾಡಿ ಯೆಹೋವ ದೇವರು ಏನ್ ಮಾಡ್ತಾನೆ, ಮೀನಿಗೆ ಅಪ್ಪಣೆ ಕೊಡ್ತಾರೆ. ಯೆಹೋವನು ಒಂದು ದೊಡ್ಡ ಮೀನಿಗೆ ಅಪ್ಪಣೆ ಮಾಡಿದನು. ಹಲ್ಲೆಲೂಯ. ಆ ಮೀನಿಗೆ ದೇವರು ಅಪ್ಪಣೆ ಮಾಡ್ತಾರೆ. ಮೀನಿನ ಒಳಗೆ ಎಷ್ಟು ದಿನ ಇರ್ತಾನೆ ಆತನು? 3 ದಿನ. ಹಲ್ಲೆಲೂಯ. ದೇವರು ಆತನನ್ನು ಬಿಡ್ಲಿಲ್ಲ. ನಮ್ಮ ಜೀವಿತದಲ್ಲೂ ಅಷ್ಟೇ ಪ್ರಿಯರೇ, ನಾವು ಬೇರೆ ಮಾರ್ಗದಲ್ಲಿ ಹೋಗುವಾಗ ದೇವರು ನಮ್ಮನ್ನು ಬಿಡಲ್ಲ. ಆತನ ಚಿತ್ತ, ಆತನ ಉದ್ದೇಶ, ಆತನ ಇಟ್ಟಿರುವಂತ ನೇಮಕದ ಓಟದಲ್ಲಿ ನಾವು ಓಡುವಂತೆ ಆತನು ಎಲ್ಲೇ ಹೋಗಿದ್ರು ಕರೆದುಕೊಂಡು ನಿಲ್ಲಿಸ್ತೇವೆ. ಹಲ್ಲೆಲೂಯ. ಚಪ್ಪಾಳೆ ಹೊಡಿಬೋದಾ? ಕರೀತಾರೆ ಅಲ್ಲಿ ಯೋನನಿಗೆ. 6ನೇದಾಗಿ ನಾವು ನೋಡ್ಕೊಳ್ಳೋದಾದರೆ ಯೋನನು ಸಾರಿದ ಸುವಾರ್ತೆ ಎಂಬ ಬದೆಯಲ್ಲಿ 1,20,000 ಜನರು ದೇವರ ಕಡೆಗೆ ತಿರುಗಿಕೊಂಡರು. ಹಲ್ಲೆಲೂಯ. ಚಪ್ಪಾಳೆ ಇನ್ನೊಂದ್ಸತಿ ಹೊಡೆಯೋಣ. ರಕ್ಷಣೆ ಹೊಂದುತ್ತಾರಂತೆ. ಹಲ್ಲೆಲೂಯ. ಹಲ್ಲೆಲೂಯ. ದೇವರ ವಾಕ್ಯದಲ್ಲಿ ನಾವು ನೋಡೋಣ. 4:15 ನೋಡಿ. ಇಂಥ ಗಿಡಕ್ಕಾಗಿ ನೀನು ಕನಿಕರಪಟ್ಟಿರುವಲ್ಲಿ ಎಡಗೈ ಬಲಗೈ ತಿಳಿಯದ 1,20,000 ನರಪ್ರಾಣಿಗಳು ಬಹು ಪಶುಗಳು ಉಳ್ಳ ಆ ದೊಡ್ಡ ಪಟ್ಟಣವಾದ ನಿನೆವೆಗಾಗಿ ನಾನು ಕನಿಕರ ಪಡಬಾರದು ಅಂದನು. ಅಲ್ಲಿ ನಾವು ನೋಡ್ತೀವಿ 1,20,000 ಜನರು ಅಲ್ಲಿ ರಕ್ಷಣೆ ಹೊಂದಿದ್ರು. ದೇವರಿಗೆ ಗೊತ್ತು ಆ ನಿನೆವೆಗೆ ಹೋಗ್ಬೇಕೆಂಬುದಾಗಿ ಆತನ ಕರೆದಿದ್ದ ಉದ್ದೇಶ, ಆತನು ಪ್ರೀತಿ ಮಾಡಿದ ಆ ಜನರಿಗೋಸ್ಕರ. ಹಲ್ಲೆಲೂಯ. ಕರೆದ್ನ ಆತನು ಇಲ್ಲ, ಯೋನನನ್ನು ಅಲ್ಲಿ ದುಷ್ಟತ್ವವು ಹೆಚ್ಚಾಗಿದೆ, ಅಲ್ಲಿ ಪಾಪದಲ್ಲಿದ್ದಾರೆ ಎಂಬುದಾಗಿ ತಿಳಿದುಕೊಂಡು ನೋನನನ್ನು ಆ ಒಂದು ಸ್ಥಳಕ್ಕೆ ಕರೆದ್ರು. ಆಗ ನೋನನನ್ನು ಕರೆಯುವಿಕೆಯಲ್ಲಿ ನಾವು ನೋಡ್ಬೇಕಾದ್ರೆ ಅಲ್ಲಿ 1,20,000 ಜನರು ನನ್ನ ಕರ್ತನನ್ನು ಕಂಡುಕೊಳ್ಳುವಂತೆ ಆತನನ್ನು ಯೋನನನ್ನು ಆತನು ಉಪಯೋಗಿಸಿದ್ದಾನೆ. ಹಲ್ಲೆಲೂಯ. ಇದು ದೇವರು ಯೋನನಿಗೆ ಬಲೆ ಹಾಕಿರೋ ಒಂದು ಜೀವಿತ ನಾವು ನೋಡ್ಕೊಳ್ತೇವೆ. ಹಲ್ಲೆಲೂಯ. ಹಲ್ಲೆಲೂಯ. 7ನೇದಾಗಿ ನಾವು ನೋಡ್ಕೊಳ್ಳುವುದಾದರೆ ದೇವರಲ್ಲಿ ನಂಬಿಕೆ ಇಟ್ಟರು. ಅಲ್ಲಿಯ ಜನರು ದೇವರ ಮೇಲೆ, ನನ್ನ ದೇವರಾದ ತಂದೆಯಾದ ದೇವರ ಮೇಲೆ ನಂಬಿಕೆ ಇಟ್ಟದ್ದು ನಾವು ನೋಡೋಣ. ಯೋನ 3:5. ಹಲ್ಲೆಲೂಯ. ಇದನ್ನು ಕೇಳಿ ನಿನೆವೆಯವರು ದೇವರಲ್ಲಿ ನಂಬಿಕೆ ಇಟ್ಟು ಉಪವಾಸವನ್ನು ಗೊತ್ತು ಮಾಡಿ ಸಾರಿದರು. ಆಮೆನ್. ದೇವರ ಮೇಲೆ ಅವರು ನಂಬಿಕೆ ಇಟ್ಟರು. ಈ ಒಂದು ಅದ್ಭುತ ಎಲ್ಲ ನೋಡಿ ಏನ್ ಮಾಡಿದ್ರು, ಆ ನಿನೆವೆಯ ಜನಗಳು ಯೆಹೋವ ದೇವರಿಗೆ ಭಯಪಟ್ಟು ಅಲ್ಲಿ
ದೇವರ ಮೇಲೆ ಅವರು ನಿನವೆಯ ಜನರು ನಂಬಿಕೆ ಇಟ್ಟರು ಪ್ರಿಯರೇ. ಹಲ್ಲೆಲೂಯಾ. ಅದೇ ರೀತಿ ನಾವು ಎಂಟನೇ ಪಾಯಿಂಟಿಗೆ ನಾವು ಬರೋದಾದರೆ ದೇವರಿಗೆ ಮೊರೆ ಇಟ್ಟರು. ಹಲ್ಲೆಲೂಯಾ. ಆ ಜನರು ದೇವರಿಗೆ ಮೊರೆ ಇಟ್ಟರು. ನಮ್ಮ ಜೀವಿತದಲ್ಲಿ ನಾನು ಮೊದಲು ಹೇಳಿದಾಗೆ ಪಶ್ಚಾತ್ತಾಪ ಇರಬೇಕು ಪ್ರಿಯರೇ. ಹಲ್ಲೆಲೂಯಾ. ನಾವು ಪಶ್ಚಾತ್ತಾಪ ಇಲ್ಲದೆ ನಾವು ಏನೋ ಚರ್ಚೆಗೆ ಹೋಗ್ತೀವಿ, ಆದರೆ ನಮ್ಮ ಹೃದಯದಲ್ಲಿ ನನ್ನ ಹೃದಯದಲ್ಲಿ ಮಾನಸಾಂತರ ಪಶ್ಚಾತ್ತಾಪ ಹೊಂದಿದರೆ ಮಾತ್ರ ಕ್ರಿಸ್ತನನ್ನು ಆ ಪ್ರೀತಿಯನ್ನು ಸವಿಲಿಕ್ಕೆ ನಾವು ಅನುಭವ ಆಗ್ತದೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ದೇವರಿಗೆ ಮೊರೆ ಇಟ್ಟರು. ಯೋನ 3:8 ಜನರಿಗೂ ಪಶುಗಳಿಗೂ ಗೋಣಿತಟ್ಟು ಹೊದಿಕೆಯಾಗಲಿ, ಎಲ್ಲರೂ ದೇವರಿಗೆ ಬಲವಾಗಿ ಮೊರೆಯಿಡಲಿ. ಒಬ್ಬೊಬ್ಬನು ತನ್ನ ದುರ್ಮಾರ್ಗವನ್ನು ತಾನು ನಡೆಸುತ್ತಿದ್ದ ಹಿಂಸೆಯನ್ನು ತೊರೆದು ಬಿಡಲಿ. ದೇವರು ಒಂದು ವೇಳೆ ಮನಮರುಗಿ ಹಿಂದಿರುಗಿ ತನ್ನ ಉಗ್ರ ಕೋಪವನ್ನು ತೊಲಗಿಸಾನು, ನಾವು ನಾಶವಾಗದೆ ಉಳಿದೆವು ಎಂಬುದನ್ನು ಸಾರಿದೆ. ನಾವು ನೋಡ್ತೀವಲ್ಲಿ ಆತನಿಗೆ ಮೊರೆ ಇಡ್ತಾರೆ ಪ್ರಿಯರೇ. ಹಲ್ಲೆಲೂಯಾ. ಹಲ್ಲೆಲೂಯಾ. ಒಬ್ಬರನ್ನೊಬ್ಬರು ತನ್ನ ದುರ್ಮಾರ್ಗವನ್ನು ಅಲ್ಲಿ ನಡೆಯುತ್ತಿದ್ದಂತಹ ನಿನವೆಯಲ್ಲಿ ನಡೆಯುತ್ತಿದ್ದಂತಹ ದುಷ್ಟ ಕೃತ್ಯಗಳಿಗೆ ಅಲ್ಲಿ ಅವರು ಮಾನಸಾಂತರ ಪಡ್ತಾರೆ. ಒಬ್ಬೊಬ್ರು ಕೂಡ ಅವ್ರ ಪಶುಗಳು ನಾವು ನೋಡ್ತೇವೆ ಇಲ್ಲಿ ತನ್ನ ದುರ್ಮಾರ್ಗವನ್ನು ತಾನು ನಡೆಸುತ್ತಿದ್ದ ಹಿಂಸೆಯನ್ನು ತೊರೆದು ಬಿಡಲಿ. ಹೌದು. ದೇವರು ಒಂದು ವೇಳೆ ಮನಮರುಗಿ ಹಿಂದಿರುಗಿ ತನ್ನ ಉಗ್ರ ಕೋಪವನ್ನು ತೊಲಗಿಸಾನು. ಹೌದು. ಹಲ್ಲೆಲೂಯಾ. ಅವರು ಎಷ್ಟು ನಂಬ್ತಾರೆ ಅಂದ್ರೆ ನಮ್ಮ ಮೇಲೆ ಇದ್ದಂತ ಉಗ್ರ ಕೋಪವನ್ನು ಆತನು ತೊಲಗಿಸಿದ. ಹಲ್ಲೆಲೂಯಾ. ಜೀವಿತದಲ್ಲೂ ಅಷ್ಟೇ ಪ್ರಿಯರೇ. ಹಲ್ಲೆಲೂಯಾ. ನಾವು ನೋಡುವುದಾದರೆ ನಮಗೆ ಮೊದಲು ಆತನು ನಂಬುವಂತೆ ನಮ್ಮ ಜೀವಿತದಲ್ಲಿ ಆತನು ಕಾರ್ಯ ಮಾಡಿದ. ಹಲ್ಲೆಲೂಯಾ. ನಾವು ಕೊನೆಯದಾಗಿ 9ನೇ ವಿಷಯದಲ್ಲಿ ನಾವು ನೋಡಬೇಕಾದ್ರೆ ಹಿಂಸೆಯನ್ನು ತೊರೆದರು. ಹಲ್ಲೆಲೂಯಾ. ಯೋನ 3:8 ಜನರಿಗೂ ಪಶುಗಳಿಗೂ ಗೋಣಿತಟ್ಟು ಹೊದಿಕೆಯಾಗಲಿ, ಎಲ್ಲರೂ ದೇವರಿಗೆ ಬಲವಾಗಿ ಮೊರೆ ಇಡಲಿ. ಹಿಂಸೆಯನ್ನು ತೊರೆದರು. ಹಲ್ಲೆಲೂಯಾ. ಆತನ ಏನ್ ಮಾಡಿದರು? ಹಿಂಸೆಯನ್ನು ತೊರೆದರು. ದೇವರು ಅವರಲ್ಲಿದ್ದಂತಹ ಕಷ್ಟಗಳನ್ನು ತೆಗೆದುಹಾಕ್ತಾರೆ. ಯಾಕೆಂದ್ರೆ ಅವರು ದೇವರಿಗೆ ಭಯಪಟ್ಟಿರುವುದರಿಂದ ಆ ಒಂದು ನಿನವೆ ಜನರು ಪಶ್ಚಾತ್ತಾಪದಿಂದ ಮೊರೆ ಇಟ್ಟು ದೇವರಿಗೆ ಮೊರೆ ಇಟ್ಟು ಆತನ ಮುಂದೆ ತಮ್ಮನ್ನು ತಾವು ತಗ್ಗಿಸಿಕೊಳ್ಳುವಾಗ ಆತನ ಏನ್ ಮಾಡ್ತಾರೆ? ತಮ್ಮ ಹಿಂಸೆಯನ್ನು ದೇವರು ಏನ್ ಮಾಡ್ತಾರೆ? ಅವರ ಜೀವಿತದಿಂದ ಹಿಂಸೆಯನ್ನು ತೊರೆದಾಕ್ತಾರೆ. ಸಂತೋಷವಾಗಿ ವಾಕ್ಯ ಅರ್ಥ ಆಯ್ತು. ವಾಕ್ಯ ನಿಮ್ಮ ಹೃದಯಕ್ಕೆ ಮುಟ್ಟಿರುವುದಾದ್ರೆ ಕರ್ತನಿಗೆ ಸ್ವಾಮಿ. ಹಲ್ಲೆಲೂಯಾ. ಕರ್ತನು ಈ ಒಂದು ವಿಶೇಷವಾದ ಒಂದು ಸುವಾರ್ತೆ ನಿಮ್ಮ ಬಲೆಯನ್ನು ಹಾಕಿರಿ ಎಂಬುದರ ಮುಖ್ಯ ಪೀಠಿಕೆನೆ ಏನೆಂಬುದು ನಾವು ನೋಡ್ಬೇಕಾದ್ರೆ ನಮ್ಮ ಜೀವಿತದಲ್ಲಿ ನಾವು ಆತ್ಮಗಳನ್ನು ಗೆಲ್ಲುವ ವ್ಯಕ್ತಿಯಾಗಿ ಪ್ರತಿಯೊಬ್ಬರು ಮಾರ್ಪಡಬೇಕು. ನಾವು ಮಾತ್ರ ಬಂದಿದ್ದೀವಿ ಚರ್ಚೆಗೆ, ನಾವು ಚಿಕ್ಕ ಹಿಂಡಾಗಿ ಬಂದಿದ್ದೀವಿ ಇಲ್ಲಿ, ಆದ್ರೆ ಮುಂದಿನ ದಿನಗಳಲ್ಲಿ ದೇವರು ದೊಡ್ಡ ಹಿಂಡಾಗಿ ಇನ್ನು ನಮ್ಮ ಸಂಬಂಧಿಕರು ಅವರಿಗೆಲ್ಲ ನಾವ್ ಏನ್ ಮಾಡ್ಬೇಕು? ಬಲೆ ಹಾಕ್ಬೇಕು. ಸುವಾರ್ತೆ ಎಂಬ ಬಲೆ ಅವಾಗ ಹಾಕ್ಬೇಕು, ಬಿಡಬಾರ್ದು. ಸಿಕ್ಕಿರೋ ಒಂದು ಸಮಯವನ್ನು ನಾವು ಈಗ ಎಕ್ಸಾಂಪಲ್ ಒಂದು ಬಸ್ಸಲ್ಲಿ ಹೋಗ್ತಿದೀವಿ ಅಂದ್ರು ನಾವು ಕಾಯ್ಬೇಕು, ವೆಯ್ಟ್ ಮಾಡ್ಬೇಕು. ಏನಂತ? ಸ್ವಾಮಿ ಈಗ ನನ್ನ ಪಕ್ಕ ಕೂರೋರಿಗೆ ನಾನು ಸುವಾರ್ತೆ ಹೇಳ್ಬೇಕು. ನಾನು ನಂಬ್ತೀನಿ ನೀವು ಆ ರೀತಿ ಪ್ರಾರ್ಥನೆ ಮಾಡಿ ನೀವು ಮನೆಯನ್ನು ಬಿಡುವುದಾದರೆ ಹೊರಗಡೆ ಹೋಗುವಾಗ ದೇವರಲ್ಲಿ ಒಂದು ಅದ್ಭುತವನ್ನು ಹೇಳಲಿಕ್ಕೆ ಒಂದು ಸಮಯವನ್ನು ಉಂಟು ಮಾಡ್ತೇನೆ. ಮೊದಲು ನಾವು ನೋಡುವಾಗ ಆತನ ರಕ್ತದಿಂದ, ಆತನ ಶಿಲುಬೆ ಜ್ಞಾನ ಮಾಡುತ್ತಾ ಆತನ ರಕ್ತದಿಂದ ನಾವು ಶುದ್ಧ ಮಾಡ್ಕೋಬೇಕು. ನಮ್ಮ ಗುಣಗಳು ಬದಲಾಗಬೇಕು. ಆವಾಗಲೇ ಅವರು ನಮ್ಮನ್ನು ನೋಡಿ ರಕ್ಷಣೆಗೆ ಸಂತೋಷವಾಗಿದ್ದೀರಾ? ಈ ವಾಕ್ಯ ಕೊಟ್ಟಿದ್ದಕ್ಕಾಗಿ ದೇವರಿಗೆ ಸ್ತೋತ್ರ. ಹೇಳೋಣ, ಒಂದು ಚಿಕ್ಕ ಪ್ರಾರ್ಥನೆ ಮಾಡಿ ನಾನು ಮುಗಿಸ್ತೇನೆ. ಸ್ತೋತ್ರ ಸ್ವಾಮಿ. ಹಲ್ಲೆಲೂಯಾ. ಕರ್ತನೆ ನಿನಗೆ ಸ್ತೋತ್ರ ಹೇಳ್ತೇನೆ ಸ್ವಾಮಿ. ಎಲ್ಲಿವರೆಗೂ ಕರ್ತನೆ ನನಗೆ ವಾಕ್ಯ ಕೊಡಬೇಕಾಗುವಂತೆ ನಿನ್ನ ಬಾಯಿಯಾಗಿ ಉಪಯೋಗ ಮಾಡಬೇಕಾಗಿ ಸ್ತೋತ್ರ ಹೇಳ್ತೇನೆ.
ನಂಬ್ತೀನಿ ಸ್ವಾಮಿ. ಇಲ್ಲಿ ಬಂದಿರುವಂತ ಪ್ರತಿಯೊಂದು ಮಕ್ಕಳ ಹೃದಯದಲ್ಲಿ ವಾಕ್ಯವೆಂಬ ಬೀಜವನ್ನು ಬಿತ್ತಲ್ಪಟ್ಟಿದ್ದೀರ. ಅದು ಕರ್ತನೆ ಮೊಳಕೆ ಹೊಡೆದು ಒಂದು ಉತ್ತಮವಾದ ಫಲವನ್ನು ಜೀವನ ಕೊಡುತ್ತದಕ್ಕಾಗಿ ಸ್ತೋತ್ರ ಹೇಳ್ತೇನೆ ಸ್ವಾಮಿ. ಅಪ್ಪ, ಆ ವಾಕ್ಯವೆಂಬ ಕರ್ತನೆ ನಿನ್ನ ಜೀವವ ಹೃದಯವೆಂಬ ಹಲಗೆ ಮೇಲೆ ಬರಿಸುವಾಮಿ ಕರ್ತನೆ. ಎಲ್ಲ ಕದ್ದುಕೊಂಡು ಕುಯ್ದು ಹಾಳು ಮಾಡ್ಲಿಕ್ಕೆ ಬರುವ ಎಲ್ಲ ವೈರ್ಯ ಕಾರ್ಯಗಳ ಯೇಸುವಿನ ನಾಮದಲ್ಲಿ ಲಯ ಮಾಡ್ತೇನೆ. ನಮ್ಮೊಂದಿಗೆ ಮಾತನಾಡೋದಕ್ಕಾಗಿ ನಿನಗೆ ನಿನ್ನ ಸ್ತೋತ್ರ ಹೇಳುತ್ತಾ ಒಂದು ಚಿಕ್ಕ ಪ್ರಾರ್ಥನೆ ವಾಕ್ಯ ಭಾಗ ಮುಗಿಸ್ತೇನೆ.